ಯಾವತ್ತೂ ಹೇಳ್ತಾ ಇರ್ತೀನಿ, ಈ ಸೆಂಟೆನ್ಸ್ ಅನ್ನ ಪ್ರತಿ ಸಲನೂ ಕೂಡ ನಿಮ್ಮ ಒಳಗಡೆ ಇದು ಹೃದಯದಲ್ಲಿ ಅಚ್ಚು ಹೊತ್ತಬೇಕಿದು. ಅದೇನಪ್ಪಾ ಅಂದ್ರೆ, ಭಾರತದಲ್ಲಿ ಕನಸುಗಾರರ ಕೊರತೆ ಇಲ್ಲ, ಟ್ಯಾಲೆಂಟ್ ಪ್ರತಿಭೆ ಇರುವವರ ಕೊರತೆ ಇಲ್ಲ, ಹಾರ್ಡ್ ವರ್ಕ್ ಮಾಡುವವರ ಕೊರತೆ ಇಲ್ಲ. ಆದ್ರೆ ಕೊರತೆ ಇರೋದು ಎಲ್ಲಿ ಅಂತ ಹೇಳಿದ್ರೆ, ಅವಕಾಶಗಳ ಕೊರತೆ ಇದೆ, ಪ್ರೋತ್ಸಾಹದ ಕೊರತೆ ಇದೆ, ಮಾರ್ಗದರ್ಶನದ ಕೊರತೆ ಇದೆ ಅಂತ ಹೇಳಿ. ಈ ಏನ್ ಕೊರತೆ ಇದೆ, ಆ ಒಂದು ಕೊರತೆ ಇರ್ತಕ್ಕಂಥದ್ದನ್ನ ಇಲ್ಲಿ ಬ್ರಿಡ್ಜ್ ಮಾಡ್ತಾ ಇದೆ, ಸೇತುವೆ ಆಗ್ತಾ ಇದೆ ಮೋದಿಕೇರ್ ಅವಕಾಶ, ಮೋದಿಕೇರ್ನ ಟ್ರೈನಿಂಗ್. ಸೊ ಹಾಗಾಗಿ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ತರದ ಒಂದು ಎಕ್ಸ್ಟ್ರಾಡಿನರಿ ಅಪರ್ಚುನಿಟಿ ಏನಿದೆ ಇಲ್ಲಿ. ಪ್ರತಿಯೊಬ್ಬರಿಗೂ ಒಂದು ಕನಸಿದೆ, ಏನಪ್ಪಾ ಅಂತ ಹೇಳಿದ್ರೆ, ನಾನು ಕಂಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳಿ. ನಾನು ಕೂಡ ಸೊ ಯೋಗದಾನ ಏನಾದ್ರೂ ಮಾಡಬೇಕು, ನನ್ನಿಂದ ಕಾಣಿಕೆ ಆಗ್ಬೇಕು, ನನ್ನಿಂದ ಸೇವೆ ಆಗ್ಬೇಕು ಅಂತ ಹೇಳಿ. ಆದ್ರೆ ಆ ಕಾಣಿಕೆ, ಆ ಕಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಹೊರಗಡೆ ತುಂಬಾ ಕಷ್ಟ. ಓಕೆ, ಸೊ NGOಗಳಿಗೆ ಹೋಗ್ಬೇಕು, ಅಥವಾ ತುಂಬಾ ದೊಡ್ಡ ಮಟ್ಟದಲ್ಲಿ ಜೀವನನೇ ಮುಡುಪಾಗಿಡ್ಬೇಕು, ಫುಲ್ ಟೈಮ್ ಹೋಗ್ಬೇಕು. ಬಟ್ ಇಲ್ಲಿ ಬಿಸ್ನೆಸ್ ಜೊತೆಗೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ತದೆ. ಸೊ ಇಲ್ಲಿ ಸಾಕಷ್ಟು ನೀವು ಕಂಟ್ರಿಬ್ಯೂಷನ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಒಂದೊಂದು ಶೇರಿಂಗು, ನಿಮ್ಮ ಒಂದೊಂದು ಆಕ್ಷನ್ ಆಗಿರ್ಬೋದು, ನಿಮ್ಮ ಆಲೋಚನೆ ಆಗಿರ್ಬೋದು, ನೀವೆಲ್ಲರೂ ಮಾಡ್ತಕ್ಕಂಥ ಒಂದು ಆಕ್ಷನ್ ನಿಂದಾಗಿ ಬೇರೆಯವರಿಗೆ ಸ್ಫೂರ್ತಿ ಆಗ್ತಾ ಇರ್ತದೆ. ನಿಮ್ಮ ಆಲೋಚನೆ, ನಿಮ್ಮ ಆಕ್ಷನ್, ನಿಮ್ಮ ಸಾಧನೆ ಬೇರೆಯವರ ಆಕ್ಷನ್ಗೆ ಸ್ಫೂರ್ತಿ ಆಯ್ತು ಅಂದ್ರೆ ದೆನ್ ಯುವರ್ ಲೀಡರ್. ಆ ಲೀಡರ್ ಕ್ವಾಲಿಟಿ ಇಲ್ಲಿ ಸಿಗ್ತಾ ಇರ್ತದೆ. ಪ್ರತಿಯೊಬ್ರು ಇಷ್ಟಪಡ್ತಾರೆ ಲೀಡರ್ ಆಗ್ಬೇಕು ಅಂತ ಹೇಳಿ, ಯಾರು ಫಾಲೋವರ್ ಆಗಿ ಇಷ್ಟಪಡೋದಿಲ್ಲ. ಹೊರಗಡೆ ಪ್ರಪಂಚದಲ್ಲಿ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಥವಾ ಇನ್ಯಾವ್ದಾವುದೋ ಕೆಲವು ಬಿಸ್ನೆಸ್ ಅಲ್ಲಿ, ಇನ್ಯಾವ್ದಾವುದೋ ಕ್ಷೇತ್ರಗಳಲ್ಲಿ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ನಾಯಕರನ್ನ ಸೃಷ್ಟಿ ಮಾಡಲ್ಲ, ಅಲ್ಲಿ ಫಾಲೋವರ್ನ ಸೃಷ್ಟಿ ಮಾಡ್ತಾ ಇರ್ತಾರೆ. ಬಟ್ ನಮಗೆ ನಾಯಕರ ಅವಶ್ಯಕತೆ ಇದೆ, ನಾವು ನಾಯಕರನ್ನ ಸೃಷ್ಟಿ ಮಾಡ್ತೀವಿ. ಸೊ ನಮಗೆ ಒಂದು ಫಾಲೋವರ್ಸ್ ಬೇಕಾಗಿಲ್ಲ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ನೀವು ಫಾಲೋ ಮಾಡ್ಬೇಕು ಲೀಡರ್ನ, ಆದ್ರೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಡುಪ್ಲಿಕೇಶನ್ ಆಗ್ಬೇಕು. ಲೀಡರ್ ಗುಣಗಳನ್ನ, ಲೀಡರ್ ಅಲ್ಲಿ ಇರ್ತಕ್ಕಂಥ ಒಂದು ಬಿಹೇವಿಯರ್ನ ನೀವು ಕಾಪಿ ಮಾಡ್ಬೇಕಾಗಿರ್ತದೆ. ಆ ಒಂದು ಒಳ್ಳೆ ಗುಣನ ನೀವು ಕಾಪಿ ಮಾಡೋದ್ರ ಮುಖಾಂತರ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ನೀವು ತುಂಬಾ ದೊಡ್ಡ ಮಟ್ಟದ ಲೀಡರ್ ಆಗ್ತೀರಾ, ನೀವು ಸ್ಫೂರ್ತಿ ಆಗ್ತೀರಾ, ನೀವು ಐಡಿಯಲ್ ಆಗ್ತೀರಾ. ಸೊ ಆದರ್ಶ ಅನ್ಸ್ಕೊಂಡು ರೋಲ್ ಮಾಡಲ್ ಆಗ್ತೀರಾ. ಆ ತರ ನಿಮ್ಮೆಲ್ಲರ ಒಂದು ಏನೆಲ್ಲ ಪ್ರೊಯಾಕ್ಟಿವ್ ಇದ್ದೀರಾ, ಆಕ್ಷನ್ ಮಾಡ್ತಿದ್ದೀರಾ, ಕಲಿತಾ ಇದ್ದೀರಾ, ನಿಮ್ಮ ಸಂತತಿ ಜಾಸ್ತಿ ಆಗ್ಬೇಕಾಗಿದೆ. ನಾವಿಲ್ಲಿ ಪ್ರೋತ್ಸಾಹ ಮಾಡಕ್ಕೆ ರೆಡಿ ಇದೀವಿ, ವೇದಿಕೆ ಕೊಡಕ್ಕೆ ನಾವು ರೆಡಿ ಇದೀವಿ. ಸೊ ಅದಕ್ಕೆ ನಿಮ್ಮ ಎಲ್ಲರೂ, ನಿಮಗೆ ಗೊತ್ತಿಲ್ಲದಲೇ ನೀವು ಕಂಟ್ರಿಬ್ಯೂಷನ್ ಮಾಡ್ತಾ ಇರ್ತೀರಾ, ನೀವು ಸ್ಫೂರ್ತಿ ಆಗ್ತಾ ಇರ್ತೀರಾ, ನಿಮಗೆ ಬೇರೆಯವರ ಆಶೀರ್ವಾದ ಜಾಸ್ತಿ ಆಗ್ತಾ ಇರ್ತದೆ, ಬೇರೆಯವರ ವಿಶಸ್ ಜಾಸ್ತಿ ಆಗ್ತಾ ಇರ್ತದೆ. ಬೇರೆಯವ್ರಿಗೆ ನೀವು ಸ್ಫೂರ್ತಿ ತುಂಬೋದ್ರ ಮುಖಾಂತರ ನಿಮಗೆ ಸೊ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ನಿಮ್ಮೆಲ್ಲರ ಒಂದು ಆಸೆ, ಕನಸುಗಳು, ಮಹತ್ವಾಕಾಂಕ್ಷೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಲ್ ರೈಟ್, ಥ್ಯಾಂಕ್ ಯು. ಯಾರಾದ್ರೂ ಶೇರ್ ಮಾಡ್ಕೊಂಡಿದ್ದೀರಾ? ಇನ್ನ ಶೇರಿಂಗ್ ಸಾಕು. ಸೊ ಇವಾಗ ನಾನೇನು ಪ್ರಾಮಿಸ್ ಮಾಡಿದ್ದೆ ನಿಮಗೆ, ಆ ಟಾಪಿಕ್ಗೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಯಾವ ತರ ಈ ಒಂದು ಬಿಗ್ ಪಿಕ್ಚರ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್, ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಏನಿದೆ, ಇದರ ಒಂದು ಪಾರ್ಟ್ 2 ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಲಾಸ್ಟ್ ವೀಕ್ ಅಲ್ಲಿ ನಾನು ನಿಮಗೆ ಮಾತಾಡಿದ್ದೆ, ನಾನು ಡೊನಾಲ್ಡ್ ಟ್ರಂಪ್ ಬಗ್ಗೆ ನಾನು ಮಾತಾಡಿದ್ದೆ. ಸೊ ಅಷ್ಟು ಮಹಾನ್ ವ್ಯಕ್ತಿ. ಸೊ ಪ್ರಪಂಚದಲ್ಲಿ 850 ಕೋಟಿ ಜನಸಂಖ್ಯೆನಲ್ಲಿ ನಂಬರ್ 1 ಪ್ರಜೆ, ಟಾಪ್ ಸಿಟಿಸನ್ ಆಫ್ ದ ವರ್ಲ್ಡ್, ದೊಡ್ಡಣ್ಣ, ಅದರ ನಾಯಕ, ಅದರ ಪ್ರೆಸಿಡೆಂಟ್ ಏನಿದ್ದಾರೆ ಡೊನಾಲ್ಡ್ ಟ್ರಂಪ್, 2ನೇ ಬಾರಿ ಅಮೆರಿಕಾಗೆ ಅವರು ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಅದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಏನ್ ಕಲ್ತಿದ್ದಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನೋ ದೊಡ್ಡ ಪ್ರಭುತ್ವ ಸಾಧಿಸಿದ್ದಾರೆ, ಕೋಟ್ಯಾಂತರ ಅವ್ರಿಗೆ ಟೀಮ್ ಇದೆ, ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆ ಅವರಿಗೆ, ಟ್ರಂಪ್ ನೆಟ್ವರ್ಕ್ ಅಂತ ಹೇಳಿ ಅವರು ಒಂದು ನೆಟ್ವರ್ಕ್ ಅನ್ನ ಅವರು ಸ್ಥಾಪನೆ ಮಾಡಿದ್ದಾರೆ. ಅವ್ರ ಹೆಸರಲ್ಲಿ ಬುಕ್ಸ್ ಕೂಡ ಬರೆದಿದ್ದಾರೆ. ಸೊ ವೈ ಐ ರೆಕಮೆಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ನೀವು ಸಿಗುತ್ತೆ ನಿಮಗೆ, ಬೇರೆ ಗೂಗಲ್ ಮಾಡ್ಬೋದು. ಇನ್ನೊಬ್ರು ರಾಬರ್ಟ್ ಕಿಯೋಸಾಕಿ ಅಂತ ಹೇಳಿ ಅನದರ್ ಬಿಗ್ ಟೈಕೂನ್ ಅಂಡ್ ಟ್ರೈನರ್, ಅವ್ರ ಜೊತೆ ಪಾರ್ಟ್ನರ್ ಆಗಿ ಆ ಬುಕ್ ಅನ್ನ ಅವ್ರು ಬರೆದಿದ್ದಾರೆ. ಅದೇ ತರ ಸೊ ಈಗಾಗಲೇ ಎರಿಕ್ ಓರೆ ಅಂತೇಳಿ ಅವ್ರನ್ನ ಡೈರೆಕ್ಟ್ ಸೆಲ್ಲಿಂಗ್ ಗೆ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಏನಕ್ಕೆ ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ನೀವು ಅದನ್ನ ಕಾನೂನುಗೊಳಿಸಿ ಇನ್ನ ಶಕ್ತಿ ತುಂಬಬೇಕು, ಇನ್ನ ಕೂಡ ಫ್ಲೈ ಬೈ ನೈಟ್ ಆಪರೇಟರ್ಸ್ ಇರ್ತಾರೆ, ಸ್ಕೀಮ್ಗಳು ಇರ್ತವೆ, ಆ ಸ್ಕೀಮ್ಗಳನ್ನ ಮಟ್ಟ ಹಾಕ್ಬೇಕು ಅಂತೇಳಿ ಅದ್ರ ಬಗ್ಗೆ ತುಂಬಾ ಎಕ್ಸ್ಟ್ರಾಡಿನರಿ ಆಗಿ ಅವರು ಒಂದು ಸ್ಟೆಪ್ ತಗೊಂಡಿದ್ದಾರೆ. ಒಬ್ಬ ಡೈರೆಕ್ಟ್ ಸೆಲ್ಲರ್ ಇವತ್ತು ವರ್ಲ್ಡ್ ಅನ್ನ ಆಳ್ತಾ ಇದ್ದಾರೆ. ಸೊ ಇದು ರಿಯಲಿ ಗ್ರೇಟ್. ಅದೇ ತರನೇ ನಮ್ಮೆಲ್ಲರ ಒಂದು ವಿಷನ್, ಯಾರೆಲ್ಲ ಅಧಿಕಾರ ಚುಕ್ಕಾಣಿ ಹಿಡಿತಾರೆ, ಒಂದು ದೇಶದ ಒಂದು ಪ್ರತಿಷ್ಠೆಯ ಒಂದು ಸ್ಥಾನಮಾನ ಆಗಿರ್ಬೋದು, ಪ್ರೆಸಿಡೆಂಟ್ ಆಫ್ ಕಂಟ್ರಿ ಆಗಿರ್ಬೋದು, ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಚೀಫ್ ಮಿನಿಸ್ಟರ್ ಆಗಿರ್ಬೋದು, MLA, ಮಿನಿಸ್ಟ್ರು, ಕಂಪ್ನಿಯ CEO, ಅಥವಾ ಒಂದು ತಂಡದ ಕ್ಯಾಪ್ಟನ್, ಅವರೆಲ್ಲರೂ ಕೂಡ ಒಳ್ಳೆಯ ವ್ಯಕ್ತಿಯ ಕೈನಲ್ಲಿ ಆ ಒಂದು ಅಧಿಕಾರ ಸಿಗ್ಬೇಕು ಅಂತ ಹೇಳಿ. ಸೊ ಇಲ್ಲ ಅಂತ ಹೇಳಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಂಗಾಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಆರ್ಗನೈಸೇಷನ್ ಅಥವಾ ಆ ದೇಶದ ಒಂದು ಎಂಟಿಟಿಯ ಹೆಡ್ ಏನಿರ್ತಾರೆ ಅವರ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ತದೆ. ಸೊ ಅವರು ಲೀಡ್ ಮಾಡಬೇಕು ಫ್ರಮ್ ದ ಫ್ರಂಟ್. ಅವರು ಆ ತರ ಲೀಡ್ ಮಾಡಿದಾಗ ಏನಿದೆಯಲ್ಲ, ತುಂಬಾ 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 ಒಂದು ಎಫೆಕ್ಟಿವ್ ಆಗಿರ್ತದೆ. ಅದೇ ತರನೇ ಅದರಿಂದಾಗಿ ಬೇರೆಯವ್ರಿಗೂ ಕೂಡ ಅದು ಏನ್ ನಿರೀಕ್ಷೆ ಮಾಡಿರ್ತಾರೆ ಆ ಒಂದು ರೆಸ್ಪಾನ್ಸ್ ಬರ್ತಾ ಇರ್ತದೆ, ಪ್ರೋಗ್ರೆಸ್ ಆಗ್ತಾ ಇರ್ತದೆ. ಅದೇ ತರನೇ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಹಾನ್ ವ್ಯಕ್ತಿಗಳು ಯಾವ ತರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರ ಒಂದು ಒಪಿನಿಯನ್, ಅವರ ಒಂದು ಕನ್ವಿಕ್ಷನ್ ನಾನು ಲಾಸ್ಟ್ ವೀಕ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಇನ್ಕ್ಲೂಡಿಂಗ್ ಬಿಲ್ ಗೇಟ್ಸ್ ಇಂದ ಹಿಡಿದು ಇನ್ನು ಬೇರೆಯವರು, ಬಿಲ್ ಕ್ಲಿಂಟನ್ ಆಗಿರ್ಬೋದು, ಟೋನಿ ಬ್ಲೇರ್ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು,
ಅಂಥವರೆಲ್ಲ ಇವತ್ತು ಅದ್ಭುತವಾಗಿ ನಮಗೆ ಎಕ್ಸ್ಟ್ರಾರ್ಡಿನರಿಯಾಗಿ ನಮಗೆ ಒಂದು ಪವರ್ ಕೊಡ್ತಾ ಇದ್ದಾರೆ. ಈ ತರದ ಒಂದು ಪಾಸಿಟಿವ್ ಇಂಪ್ಯಾಕ್ಟ್, ಪವರ್ಫುಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಒಪ್ಲಿಲ್ಲ, ಇವ್ರು ಒಪ್ಲಿಲ್ಲ, ಅವ್ರು ಬಿಟ್ಟೋದ್ರು, ಇವ್ರು ನನಗೆ ಕಂಡಮ್ ಮಾಡಿದ್ರು, ಅವ್ರು ಟೀಕೆ ಮಾಡಿದ್ರು. ಸಾಮಾನ್ಯ ವ್ಯಕ್ತಿಗಳು ಲೈಫಲ್ಲಿ ಇನ್ನು ಸ್ಟಡಿ ಮಾಡಿಲ್ಲ ಈ ಬಿಸ್ನೆಸ್ ಅನ್ನ, ಅವ್ರಿಗೆ ವಿಷನ್ ಇಲ್ಲ, ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ನೌಕರಿ, ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಅವರಿಗೋಸ್ಕರ ಏನೋ ಒಂದು ಜೀವನ ಮಾಡ್ತಾ ಇದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಾವು ತಿಳ್ಕೊಂಡು ಎಷ್ಟೋ ಸಲ ಕೆಲವರು ಸ್ಟಾಪ್ ಮಾಡ್ಬಿಡ್ತಾರೆ ಬಿಸ್ನೆಸ್ ಅನ್ನ. ಕನಸು ಕದಿಯೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕನಸು ಕದಿತಕ್ಕಂಥವ್ರು ಹಣನೋ ಅಥವಾ ವಸ್ತುನೋ ಕಳ್ತನ ಮಾಡಿದ್ರೆ ತಾತ್ಕಾಲಿಕ ಲಾಸ್, ಆದ್ರೆ ಕನಸನ್ನೇ ಕದಿತಾ ಇದ್ದಾರೆ. ಎಷ್ಟು ಜನ ಇವತ್ತು ಅದಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿದ್ರೆ ಸೊ ನಿಜವಾಗ್ಲೂ ಬೇಜಾರಾಗುತ್ತೆ. ಎಷ್ಟೋ ಜನ ಕೆಪಾಸಿಟಿ ಇದೆ, ಡ್ರೀಮ್ ಇದೆ, ತಾಕತ್ತಿದೆ, ಕಲ್ತಿದ್ದಾರೆ, ಆದ್ರೂ ಕೂಡ ಬೇರೆಯವರು ಅವ್ರ ಕನಸನ್ನ ಕದ್ದಿದ್ದಾರೆ, ಬೇರೆಯವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಅವರ ಇನ್ಫ್ಲೂಯೆನ್ಸ್ ಇವ್ರು ಒಳಗಾಗಿದ್ದಾರೆ. ಹಾಗಾಗಿ ತಾಳ್ಮೆ ಕಳ್ಕೊಂಡು ಸೊ ಬಿಸ್ನೆಸ್ ಅನ್ನು ಬಿಟ್ಟು ಹೋಗೋರು ಇದ್ದಾರೆ. ಸೊ ಹೊರಗಡೆ 30 ವರ್ಷ 40 ವರ್ಷ ನಾರ್ಮಲ್ ಲೈಫ್ ಅನ್ನು ಲೀಡ್ ಮಾಡ್ಲಿಕ್ಕೆ ಸಿಕ್ಕಾಬಟ್ಟೆ ಏಟು ಪೆಟ್ಟು ತಿಂದು ಅಲ್ಲಿ ತಾಳ್ಮೆಯಿಂದ ಇರ್ತಾರೆ. ಡೈಲಿ 10 ಗಂಟೆ 8 ಗಂಟೆ ಡ್ಯೂಟಿ ಮಾಡ್ಕೊಂಡು ಎಲ್ಲ ಸೇರಿ ಜರ್ನಿ ಸೇರಿ 12 ಗಂಟೆ 14 ಗಂಟೆ ಅಲ್ಲಿ ಲೈಫ್ ಅನ್ನ ಸಮರ್ಪಣೆ ಮಾಡಿರ್ತಾರೆ. ಅದನ್ನ ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ನಾರ್ಮಲ್ ಸ್ಟ್ರಗ್ಲಿಂಗ್ ಲೈಫ್ ಅಲ್ಲಿ ಒಬ್ಬರ ಜೀವನ, ಒಂದು ಫ್ಯಾಮಿಲಿ ಲೈಫ್ ಸ್ಟ್ರಗಲ್ ಮಾಡ್ಕೊಂಡು ನಡೀತಾ ಇರ್ತದೆ ಜೀವನ. 40 ವರ್ಷ ದುಡಿದ್ರು ಕೂಡ ಅಲ್ಲಿ ಯಾವ್ದು ಪ್ಯಾಸಿವ್ ಇನ್ಕಮ್ ಇಲ್ಲ, ಕಂಟ್ರಿಬ್ಯೂಷನ್ ಇಲ್ಲ, ಫೈನಾನ್ಷಿಯಲ್ ಫ್ರೀಡಮ್ ಆಗ್ಲಿ ಯಾವ್ದು ಇಲ್ಲ ಅಲ್ಲಿ. ಬಟ್ ಇಲ್ಲಿ ಎಲ್ಲದನ್ನೂ ಕೂಡ ನಾವು ಸಂಪಾದನೆ ಮಾಡ್ಬೋದು. ಮೋದಿ ಕೇರ್ ಅನ್ನೋದು ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ ಯಾವ ತರ ಪ್ರತಿಯೊಂದನ್ನು ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದು ಒಂದು ವರದಾನ. ನಮ್ಮ ದೇಶದಲ್ಲಿ ಇಡೀ ಜಗತ್ತಿಗೆ ಒಂದು ದೊಡ್ಡ ಕಾಣಿಕೆ ಅಂತ ಹೇಳಿದ್ರೆ, ದೇವರ ದೊಡ್ಡ ಕಾಣಿಕೆ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದ 8ನೇ ಅದ್ಭುತ ಅಂತ ಹೇಳಿ ತಪ್ಪಾಗಲ್ಲ. ಆದ್ರೂ ಕೂಡ ತುಂಬಾ ಜನಗಳು ಮತ್ತು ತಾತ್ಕಾಲಿಕ ಮಾತ್ರ ನೋಡ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ಇನ್ನೊಂದಿಷ್ಟು ಬೆಳಕನ್ನು ಚೆಲ್ಲಲಿಕ್ಕೆ, ಇನ್ನೊಂದಿಷ್ಟು ನಿಮಗೆ ದೃಢೀಕರಣ ಬರಲಿಕ್ಕೆ ಸೊ ಜಸ್ಟ್ ಮಾರ್ಚ್ ಐ ಥಿಂಕ್ 8ನೇ ತಾರೀಕು ಅಂತ ಕಾಣ್ತದೆ, ಮಹಿಳಾ ದಿನಾಚರಣೆ ದಿನ ಸೊ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ಬಂದಿದ್ರು. ಓಕೆ ಸ್ವಾಮಿ, ವಿಡಿಯೋ ನಂಬರ್ 1 ಶೇರ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೋ. ಇವಾಗ ಅಲ್ಲಿ ಪಿಯೂಷ್ ಗೋಯಲ್ ಅಂತೇಳಿ ಸೊ ಸೆಂಟ್ರಲ್ ಮಿನಿಸ್ಟರ್, ಇವಾಗ್ಲೂ ಮಿನಿಸ್ಟರ್ ಇದ್ದಾರೆ ಅಟ್ ಸಿಟ್ಟಿಂಗ್, ಅವಾಗ್ಲೂ ಕೂಡ ಸೊ ಕನ್ಸ್ಯೂಮರ್ ಅಫೈರ್ ಮಿನಿಸ್ಟರ್ ಆಗಿದ್ರು ಅವರು. ಓಕೆ, ಸೊ ಅದು ಆ ಟೈಮಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂಡ್ ತುಂಬಾ ವಿಡಿಯೋ ಇದೆ ಅವ್ರದ್ದು. ಅದರಲ್ಲಿ ಶಾರ್ಟ್ ಒಂದು 2-2.25 ನಿಮಿಷದ ಒಂದು ವಿಡಿಯೋ ಇವಾಗ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಆ ವಿಡಿಯೋನ ನೀವು ಕೇಳಿಸ್ಕೊಂಡಾಗ ನಿಮಗೆ ಗೊತ್ತಾಗ್ತದೆ. ಕೇಳಿಸಿ, ಹಿಂದಿನಲ್ಲಿದೆ, ಗಮನವಿಟ್ಟು ಆಲಿಸಿ. ತುಂಬಾ ಬಿಗ್ ಪಿಕ್ಚರ್ ನ ಅರ್ಥ ಮಾಡಿಸಿದ್ದಾರೆ ದೊಡ್ಡ ವೇದಿಕೆನಲ್ಲಿ. ಓಕೆ, ಪಿಯೂಷ್ ಗೋಯಲ್ ಅಂತೇಳಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆ ಟೈಮಲ್ಲಿ. ಈಗಲೂ ಕೂಡ ಬೇರೆ ಖಾತೆ ಇದೆ, ಬಟ್ ಈಗಲೂ ಕೂಡ ಅವರು ಮಿನಿಸ್ಟರ್ ಆಗಿದ್ದಾರೆ. ಓಕೆ, ಸೊ ಹಿಂದಿನಲ್ಲಿ ಇರ್ತಕ್ಕಂಥದ್ದು ಅದರ ತಾತ್ಪರ್ಯನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವರಿಂದ ಡೈರೆಕ್ಟ್ ಆಗಿ ಕೇಳಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರ್ತದೆ. ಎಸ್, ಆ ಒಂದು ವಿಡಿಯೋ ನೋಡ್ಕೊಂಡ್ ಬರೋಣ. ಎಸ್ ಸ್ವಾಮಿ. एसोसिएशन ऑफ डायरेक्ट सेलिंग एंटिटीज ऑफ इंडिया और फेडरेशन ऑफ डायरेक्ट सेलिंग एसोसिएशंस सभी को तहे दिल से बधाई देता हूं कि उन्होंने जिस प्रकार से सरकार के साथ भी संवाद बनाया, सरकार को बताया कि डायरेक्ट सेलिंग कैसे ईमानदार व्यवस्थाओं से अच्छी तरीके से की जा सकती है, उसके लिए कैसे अच्छे कानून बने, अच्छे नियंत्रण में पूरे क्षेत्र को लाया जाए। चिट फंड जैसी जो बीमारियां थी देश में, उसके साथ जो डायरेक्ट सेलिंग को जोड़ा जाता था, उसको अलग करने का जो काम आप सबके माध्यम से, आप सबके प्रयासों से, आप सबकी मेहनत से करने में हम सफल हुए हैं, मैं समझता हूं उसी का परिणाम है कि अब डायरेक्ट सेलिंग इंडस्ट्री ईमानदार व्यवस्थाएं भी चला रही है, हमारी माता बहनें बेटियों को नए अवसर दे रही है, नए नए तरीके ढूंढ रही है जिससे समाज के हर वर्ग की जरूरतों को हम पूरा कर सकें। युवा युवतियों को प्रोत्साहित कर रही है कि वो भी नए नए आइडियाज लाकर देश में अच्छी गुणवत्ता वाला सामान कम कीमतों में सही दाम पर उपलब्ध कराने में मेहनत करें और लाखों हमारी बहनों को रोजगार और काम का साधन बने, आमदनी का साधन बने। बहुत बहुत ಓಕೆ, ವೆರಿ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ ಇಲ್ಲಿ. ಎಸ್ಪೆಷಲಿ ಒಂದು ಮಹಿಳೆಯರ ಒಂದು ಆಂಟ್ರಪ್ರೂನರ್, ಅವರಿಗೆ ಸುಮಾರು ಒಂದು ಕಡೆ 30,000 ಮಹಿಳೆಯರು ಸೇರಿದ್ರು. ಓಕೆ, ಡೆಲ್ಲಿನಲ್ಲಿ ಮಹಿಳಾ ದಿನಾಚರಣೆ ಏನಪ್ಪಾ ಅಂತ ಹೇಳಿದ್ರೆ, ಈ ವ್ಯವಸ್ಥೆ ಒಂದು ಜವಾಬ್ದಾರಿ ಇರತಕ್ಕಂತ ಒಂದು ಲೀಗಲ್ ವ್ಯವಸ್ಥೆ. ಈ ವ್ಯವಸ್ಥೆನ ನಾವು ಸರ್ಕಾರದವರು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದೇ ತರನೇ ಯಾವುದೇ ಒಂದು ಪಿರಮಿಡ್ ಸ್ಕೀಮು, ಯಾವುದೆಲ್ಲ ಒಂದು ಮನಿ ಸರ್ಕ್ಯುಲೇಷನ್ ಸ್ಕೀಮ್ ಅಂತಕ್ಕದ್ದು ಬಂದಿದೆ, ಅದರಿಂದಾಗಿ ಸಾಕಷ್ಟು
ಜನಗಳು ಅದರಿಂದಾಗಿ ಬೇಸತ್ತಿದ್ದಾರೆ, ನೊಂದಿದ್ದಾರೆ. ತುಂಬಾ ಜನಗಳು ಹಣ ಕಳ್ಕೊಂಡಿದ್ದಾರೆ, ವಿಶ್ವಾಸ ಕಳ್ಕೊಂಡಿದ್ದಾರೆ. ಅದ್ರ ವಿರುದ್ಧ ನಾವು ನಿಂತ್ಕೋತಾ ಇದ್ದೀವಿ ಅಂತೇಳಿ. ಯಾಕೆಂದ್ರೆ ಅದು ಒಂದು ಕಾಂಗ್ರೆಸ್ ಕಸ ಇದ್ದಾಗೆ. ಸೊ ಅದು ನಮಗೆ ಅನ್ಕೊಂಡಿರ್ತಕ್ಕಂಥ ಒಂದು ಜಾಡ್ಯ. ಈ ಒಂದು ಸ್ಕೀಮ್ಗಳಿಂದಾಗಿ ಒಳ್ಳೆಯ ಲೀಗಲ್ ಕಂಪ್ನಿಗಳಿಗೆ ಒಂದು ಕೆಟ್ಟ ಹೆಸರು ಬಂದಿದೆ, ಕಳಂಕ ಬಂದಿದೆ. ಈ ಒಂದು ಒಳ್ಳೆ ಕಂಪ್ನಿಗಳು ಯಾವ ತರ ಒಂದು ಪ್ರಬುದ್ಧತೆ ಬಂದಿದ್ದಾರೆ, ಅದೇ ತರನೇ ಕೆಟ್ಟ ಕಂಪ್ನಿಗಳು ಅವರು ಕೂಡ ನುಸುಕೊಂಡು ಬರ್ತಾ ಇದ್ದಾರೆ. ನಾವು ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಾ ಇದೀವಿ ಅಂತೇಳಿ ಅದರಿಂದ ತುಂಬಾ ನಷ್ಟ ಆಗ್ತಾ ಇದೆ. ಬಟ್ ಇಲ್ಲಿ ಮಹಿಳೆಯರನ್ನ ಉದ್ದೇಶಿಸಿ ಅವರು ತುಂಬಾ ಶಕ್ತಿ ತುಂಬಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ಒಂದು ಮಹಿಳೆಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಅವರ ಅಬಲೆಯರಲ್ಲ, ಅವರೆಲ್ಲರೂ ಸಬಲೆಯರು. ಅವರೆಲ್ಲರೂ ಕೂಡ ಈ ಬಿಸ್ನೆಸ್ ಮುಖಾಂತರ ಸಮಾಜದ ಅವಶ್ಯಕತೆಯನ್ನ ಪೂರೈಸ್ತಕ್ಕಂಥ ಮಹಾಶಕ್ತಿ ಪಡ್ಕೊಂಡಿದ್ದಾರೆ. ಏನೆಲ್ಲ ಅವಶ್ಯಕತೆ ಇದೆ ನಮ್ಮ ದೇಶದಲ್ಲಿ, ಎಲ್ಲಾ ಸಾಮಾಜಿಕ ಪಿಡುಗನ್ನ ದೂರ ಮಾಡ್ತಕ್ಕಂಥ ಒಂದು ಮಹಾಶಕ್ತಿ ಈ ಬಿಸ್ನೆಸ್ ಇದೆ ಅಂತಕ್ಕದ್ದನ್ನ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇಲ್ಲಿ ಸಿಗ್ತಕ್ಕಂಥ ಅತ್ಯುತ್ತಮ ಕ್ವಾಲಿಟಿ ಪ್ರಾಡಕ್ಟ್, ಅದೇ ತರನೇ ಸರಿಯಾದ ರೇಟ್ ಅಲ್ಲಿ ಸಿಗ್ತಕ್ಕಂಥದ್ದು, ಇದನ್ನ ನಾವೆಲ್ಲರಿಗೂ ಕೂಡ ಮುಟ್ಸೋದ್ರ ಮುಖಾಂತರ ಸೊ ನಮ್ಮ ದೇಶದಲ್ಲಿ ದೊಡ್ಡ ಕ್ರಾಂತಿ ಉಂಟು ಮಾಡ್ಬೋದು ಅಂತೇಳಿ ಅವರಿಂದ ಸರ್ಕಾರದ ಪರವಾಗಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ನೋಡೋಣ. ಅದು 7.5 ನಿಮಿಷ. ಆ ವಿಡಿಯೋದಲ್ಲಿ ಸ್ಮೃತಿ ಇರಾನಿ ಅಂತೇಳಿ ಅವರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು. ಅವರು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ, ರಸವತ್ತಾಗಿ ಮಾತಾಡಿದ್ದಾರೆ. ಎಸ್ಪೆಷಲಿ ಮಹಿಳೆಯರ ಪವರ್ನ ಎಚ್ಚರಿಸಿದ್ದಾರೆ. ಈ ಬಿಸ್ನೆಸ್ ಅಲ್ಲಿ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ 70% ಮಹಿಳೆಯರು ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಸ್ಲೋಲಿ ಜಾಸ್ತಿ ಆಗ್ತಾ ಇದೆ. ಸೊ ಯಾವ್ದಾದ್ರು ಒಂದು ಬಿಸ್ನೆಸ್ ಇಡೀ ವರ್ಲ್ಡ್ ಅಲ್ಲಿ ಎಲ್ಲರದು ಎಲ್ಲಾ ಬಿಸ್ನೆಸ್ ಅಲ್ಲೂ ಪುರುಷರ ಪ್ರಾಬಲ್ಯ ಇದೆ. ಒಂದು ಬಿಸ್ನೆಸ್ ಅಲ್ಲಿ ಮಹಿಳೆಯರ ಪ್ರಾಬಲ್ಯ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಡೈರೆಕ್ಟ್ ಸೆಲ್ಲಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಮೋದಿ ಕೇವಲ ಸ್ಲೋಲಿ ಜಾಸ್ತಿ ಆಗ್ತಾ ಇದೆ. ಎಲ್ರಿಗೂ ಮಹಾಶಕ್ತಿ ಇದೆ. ಎಸ್ಪೆಷಲಿ ಮಹಿಳೆಯರು ಹೊರಗಡೆ ಹೋಗ್ಬಿಟ್ಟು ಎಲ್ಲರೂ ನೌಕರಿ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನೌಕರಿ ಸಿಗಲ್ಲ, ಬಿಸ್ನೆಸ್ ಎಲ್ಲರೂ ಮಾಡೋಕ್ಕಾಗಲ್ಲ, ಹಲವಾರು ಸಮಸ್ಯೆ ಇದೆ ಅವರಿಗೆ. ಸಾಕಷ್ಟು ಹ್ಯಾರಾಸ್ಮೆಂಟ್ಗೆ ಒಳಗಾಗ್ತಾರೆ, ಅವ್ರಿಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಅಥವಾ ಇನ್ನೂ 108 ಚಾಲೆಂಜಸ್ ಇದೆ. ಆದ್ರೆ ಟ್ಯಾಲೆಂಟ್ ಇದೆ, ಅವ್ರಿಗೂ ಕನಸಿದೆ. ಅವರು ಕೂಡ ಸೊ ನಮ್ಮ ದೇಶದ GDP ಗ್ರೋತ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ, ಅಥವಾ ಫ್ಯಾಮಿಲಿಯ ಗ್ರೋತ್, ಫ್ಯಾಮಿಲಿ ಇನ್ಕಮ್ ಜಾಸ್ತಿ ಮಾಡ್ಲಿಕ್ಕೆ, ಫ್ಯಾಮಿಲಿಯ ಸುವಿಧಾ ಒಂದು ಪವರ್ನ ಜಾಸ್ತಿ ಮಾಡ್ಲಿಕ್ಕೆ ಅವರು ಕಾಂಟ್ರಿಬ್ಯೂಷನ್ ಮಾಡಕ್ ರೆಡಿ ಇದ್ದಾರೆ. ಅವ್ರಿಗೆ ಪ್ರೋತ್ಸಾಹ ಬೇಕಾಗಿದೆ, ಅವಕಾಶ ಬೇಕಾಗಿದೆ, ಮಾರ್ಗದರ್ಶನ ಬೇಕಾಗಿದೆ. ಅದು ಡೈರೆಕ್ಟ್ ಸೆಲ್ಲಿಂಗ್ ಸಿಗ್ತಾ ಇದೆ. ಓಕೆ, ಇನ್ನೊಂದು ವಿಡಿಯೋ ಈಗ ಬರ್ತಾ ಇದೆ, ಅದನ್ನ ನೋಡೋಣ ಇವಾಗ. ಎಸ್, ಸ್ಮೃತಿ ಇರಾನಿ ಅವರು ಮಾತಾಡಿರ್ತಕ್ಕಂಥ ವಿಡಿಯೋ ತುಂಬಾ ಮಹಾಶಕ್ತಿ ಇದೆ. ಅಲ್ಲಿ ನರೇಂದ್ರ ಮೋದಿ ಬಗ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅದನ್ನ ನೀವು ರಾಜಕೀಯ ದೃಷ್ಟಿಯಿಂದ ನೋಡ್ಕೋಬೇಡಿ. ಒಬ್ರು ಪ್ರಧಾನಮಂತ್ರಿ ಅಂತ ಮಾತ್ರ ನೋಡಿ. ಸೊ ಕಾಂಗ್ರೆಸ್ ಅವರು ಮತ್ತೆ ಬೇಜಾರಾಗೋಬೇಡಿ, ಏನಿದು ರಾಜು ಸರ್ ನರೇಂದ್ರ ಮೋದಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಆಸ್ ಅ ವ್ಯಕ್ತಿಯಾಗಿ ನಾನು ತುಂಬಾ ಅವ್ರನ್ನ ಇಷ್ಟಪಡ್ತೀನಿ, ಸುಳ್ಳು ಹೇಳ್ತೀನಿ. ಅವರು ಮಹಾನ್ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಆ ನಾಯಕತ್ವನ ನಾನು ತುಂಬಾ ಇಷ್ಟಪಡ್ತೀನಿ. ಆದ್ರೆ ಇಲ್ಲಿ ರಾಜಕೀಯ ಉದ್ದೇಶದಲ್ಲಿ ನಾನು ತೋರಿಸ್ತಾ ಇಲ್ಲ. ಕೆಲವು ಸಲ ಅವ್ರ ಹೆಸರು ಬರ್ತದೆ, ಅದನ್ನ ನೀವು ತಲೆಕ್ಷನ್ ಹಾಕೋಬೇಡಿ. ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಏನ್ ಬೇಕಾಗಿದೆ ಅಷ್ಟು ಮಾತ್ರ ತಗೊಳ್ಳಿ. ಈಗ ಒಂದು ಬ್ಯೂಟಿಫುಲ್ ವಿಡಿಯೋ ಹಿಂದಿನಲ್ಲಿದೆ, ಅದನ್ನ ಗಮನವಿಟ್ಟು ಆಲಿಸಿ. ತುಂಬಾ ಜ್ಞಾನೋದಯ ಆಗುತ್ತೆ ನಿಮಗೆ. ಎಸ್, और मैं बहुत आदर और सम्मान के साथ देश के व्यापारियों की संरक्षिका और समय समय पर जिन्होंने कैद को अपना मार्गदर्शन दिया, अपना स्नेह दिया, आप सबकी जोरदार तालियों के बीच मैं उन्हें आमंत्रित करता हूं और आपसे निवेदन करूंगा कि आप खड़े होकर के तालियां बजा करके उनका अभिवादन करें जब तक वो यहां पर न आ जाए। आदरणीय श्रीमती स्मृति ईरानी जी। बोलो बोलो भारत माता की। ऐसा लग रहा है जयकारा मां भारती का मात्र यहां से आ रहा है। जो पीछे सारी बहनें बैठी हैं या खड़ी हैं, उनकी आवाज मोदी जी तक पहुंचानी है ना, पहुंचानी है कि नहीं पहुंचानी? मोदी जी को देश को बताना है कि डायरेक्ट सेलिंग में पूरे देश में 2 करोड़ महिलाएं सम्मिलित हैं। ये वो फोर्स है, वो ताकत है जिस पर आज तक किसी की नजर नहीं पड़ी। इस ताकत की आवाज को पहुंचाना है देश के हर कोने में। तो बोलो भारत माता की। आज अंतर्राष्ट्रीय महिला दिवस के अवसर पर जब बाबा विश्वनाथ का जयकारा पूरे देश में लग रहा है, तब वो मातृशक्ति जो अपने और अपनों के लिए मां अन्नपूर्णा से कम नहीं, वो ताकत जो परिवार का भी सृजन करती है, समाज का भी आधार बनती है, और जो इंडस्ट्री से अगर अपनी ताकत को जोड़ ले तो भारत के हर घर, हर शहर, हर राज्य के लिए लक्ष्मी स्वरूपा बन जाती है। ऐसी मेरी डायरेक्ट सेलिंग एसोसिएशन की स्नेही बहनें हमारी इंडस्ट्री की ताकत मातृशक्ति को, महिलाओं को अंतर्राष्ट्रीय महिला दिवस की सर्वप्रथम हार्दिक शुभकामनाएं प्रेषित करती हूं। वैसे मैं संजीव जी से और रेड्डी साहब से बात कर रही थी। बहनों ने मंच देखा?
4 पुरुषों के बीच में एक महिला। और प्रवीण जी, इसीलिए चूंकि नेता लोग महिलाओं को कुर्सी नहीं दे रहे थे, मोदी ने 33% आरक्षण का बिल पारित कर दिया। तो मेरा आग्रह है संजीव जी रेड्डी साहब कि अगले साल जब आप ये कार्यक्रम करें तो जितने पुरुष बैठे हैं उतने ही महिलाओं को मंच पर जगह दी जाए। ये जरूर कहूंगी कि जब समाज में महिला हो या पुरुष, संस्कार की भावना से, समुदाय की ताकत को समझते हुए, राष्ट्र के उत्थान के लिए जब हम सब इकट्ठा होते हैं, तब वो कर गुजरते हैं जो वर्षों वर्षों तक लोगों को असंभव लगता है। यह मंच आज सजा ताकि अंतर्राष्ट्रीय महिला दिवस हम सब मना पाएं। यह मंच आज सजा इसलिए ताकि हम आपकी फेडरेशन और एसोसिएशन के माध्यम से मातृशक्ति को नमन कर पाएं। लेकिन आज ये मंच उस शक्ति को एसोसिएशन में पदाधिकारी का भी दर्जा देने का एक मुश्त निर्णय लेती है। ये औरत की ताकत है। अगर आपको करोड़पति दीदी बनने का संकल्प मंजूर है तो छोटी छोटी मैं मोबाइल पे लाइटें देख रही हूं, इसका मतलब 1, 2, 3, 4 करोड़पति दीदी होंगे। अगर सबको मंजूर है तो अपने मोबाइल पर लाइट जलाकर फेडरेशन और एसोसिएशन को दिखा दो कि मेहनत करने के लिए बहनें तैयार हैं। अब फेडरेशन, कैट को, एसोसिएशन को आगे बढ़कर इस लखपति बहन को करोड़पति दीदी बनाना है। बनना है, बनना है, बनना है। तो ये आज 2 यहां पर संकल्प हुए। एक, एसोसिएशन और फेडरेशन में महिलाओं के लिए 40% की सीटें आरक्षित। दूसरा, आज से 5 साल बाद मैं नहीं जानती मैं कहां हूं, लेकिन इतना जरूर जानती हूं कि मैं और प्रवीण खंडेलवाल और भरतिया जी इस संकल्प के साक्षी हैं। जितना मैं भरतिया जी और प्रवीण खंडेलवाल को जानती हूं, एक बार जबान दे दी तो फिर अपने आप से भी नहीं मुकरते। तो 5 साल बाद जगह यही, संकल्प वही, और लौटे हम करोड़पति दीदी और 40% महिला पदाधिकारी इस मंच पर इस संकल्प के साथ लौटे। पक्का, पक्का, पक्का। तो इसका प्लान क्या होगा, कार्य पद्धति क्या होगी? मेरा ये आपसे अनुरोध है रेड्डी साहब और संजीव जी कि आप इसका फ्यूचर पाथवे बनाइए। प्रवीण जी तो चुनाव में व्यस्त होंगे, लेकिन चुनाव के बाद हम सब उपलब्ध होंगे कि आप जो राह दिखाना चाहते हैं, जिस पर लखपति दीदी चल के करोड़पति दीदी बन जाए, उस राह को, उस मंजिल तक पहुंचने के लिए हम सब अपना योगदान देंगे। ऐसी आवाज बनकर उभरेंगे कि लखपति दीदी से करोड़पति दीदी के लक्ष्य तक जब पहुंचेंगे तो हमारे देश के यशस्वी प्रधान सेवक से कहेंगे कि आप आकर अपना आशीर्वाद दीजिए। हमने संकल्प लिया और हम उस संकल्प पे खरे उतरे। आप करोगे? यहां से शुरू करो मोदी जी के लिए वीडियो। तो मोदी जी हमें तीसरी सबसे बड़ी अर्थव्यवस्था बनाने वाले हैं। उसके लिए हमें अब की बार कितने पार करने पड़ेंगे? कितने पार? कितने पार? तो हम मोदी जी को क्या कह रहे हैं? हम लखपति दीदी नहीं, हम करोड़पति दीदी बनने का संकल्प ले रही हैं बहनें। करेक्ट? तो फिर मोदी जी को मैसेज तो सिर्फ मोदी का नाम लेके ही दे पाएंगे, वरना पता कैसे चलेगा मैसेज प्रवीण खंडेलवाल के लिए कि मोदी जी के लिए है। तो इसीलिए नरेंद्र मोदी को अगर मैसेज देना, कैमरा वहां भैया, शक्ति वहां खड़ी है, यहां तो शक्ति की भक्ति खड़ी है, वहां शक्ति खड़ी है। तो अगर नरेंद्र ಎಸ್ ಆಲ್ ರೈಟ್ ಸ್ನೇಹಿತರೆ, ಇನ್ನೊಂದು ಜಲಕ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಏನು ಇವತ್ತು ಮಹಿಳೆಯರ ಶಕ್ತಿನ ದೇವತೆಗಳಿಗೆ ಹೋಲಿಸಿದರೆ ಖಂಡಿತ ಸ್ತ್ರೀ ಶಕ್ತಿ ಅಂತಕ್ಕದ್ದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಆ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಏನು ಇವತ್ತು 2 ಕೋಟಿ ಮಹಿಳೆಯರು ಬಿಸ್ನೆಸ್ ಅಲ್ಲಿ ಇದ್ದಾರೆ ಅಂತಕ್ಕಂಥ ಪಾಯಿಂಟ್ ಅನ್ನು ಅವರು ಹೈಲೈಟ್ ಮಾಡಿದ್ರು. ಇಷ್ಟೊಂದು ಮಹಾಶಕ್ತಿ, ಇಷ್ಟೊಂದು ದೊಡ್ಡ ಸಂಖ್ಯೆ 2 ಕೋಟಿ ಅನ್ನೋದನ್ನ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. 200 ಲಕ್ಷ ಮಹಿಳೆಯರು ಇಂಡಿಯಾದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದ್ದಾರೆ ಅಂತಕ್ಕದ್ದು. ಅದು ಒಂದು ಜಾಗದಲ್ಲಿ 30,000 ಜನ ಸೇರಿದ್ದಾರೆ. ಅದರಲ್ಲಿ ಮೆಜಾರಿಟಿ ಮಹಿಳೆಯರು ಕುತ್ಕೊಂಡಿದ್ದಾರೆ. ಒಂದು ಮಹಿಳಾ ದಿನಾಚರಣೆ ಮಾರ್ಚ್ 8ನೇ ತಾರೀಕು. ಅಂಡ್ ಲಕ್ಷ್ಮಿ, ಸರಸ್ವತಿ, ಮಾತೃಶಕ್ತಿಯ ಅವರೆಲ್ಲರ ಪ್ರತಿರೂಪ. ಅದಕ್ಕೆ ಇವರು ಹೋಲಿಕೆ ಮಾಡಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತಾರೆ ಅಂತ ಹೇಳಿ. ದೀದಿ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಸಿಸ್ಟರ್, ಸಹೋದರಿ ಅಂತೇಳಿ. ಅಂದ್ರೆ ಲಖಪತಿ ಅಲ್ಲಿಗೆ ಹೋಗ್ಬೇಕು, ಎಲ್ಲಾ ಮಹಿಳೆಯರು ಕೂಡ ಅಲ್ಲಿಂದ ಕರೋಡ್ಪತಿ ಆಗ್ಬೇಕು ಅಂತ ಹೇಳಿ.
ಯಾವ ತರ ಫೈನಾನ್ಷಿಯಲ್ ಫ್ರೀಡಮ್ ಪಡಿಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಇವರು ಅರ್ಥ ಮಾಡಿಸಿದ್ದಾರೆ, ಸಂಕಲ್ಪ ತೊಟ್ಟಿದ್ದಾರೆ. ಮುಂದಿನ 5 ವರ್ಷದಲ್ಲಿ ನಾವು ಪ್ರಧಾನಮಂತ್ರಿ ಅವರಿಗೆ ನಾವು ನಿಲ್ಲಿಸ್ತೀವಿ, ಇಲ್ಲಿರ್ತಕ್ಕಂತಹ ಮಹಿಳೆಯರು ಅವರೆಲ್ಲರೂ ಲಕ್ಷಾಧಿಪತಿ ಆಗ್ಬೇಕು, ಕೋಟ್ಯಾಧಿಪತಿ ಆಗ್ಬೇಕು ಅಂತೇಳಿ. ಓಕೆ, ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಹೇಳ್ತಾ ಇರ್ತೀವಿ, ನೀವು ಬೇರೆಯವ್ರಿಗೆ ಪತಿ ಆಗೋಕ್ಕಿಂತ ಮುಂಚೆ ನೀವು ಲಖಪತಿ ಆಗ್ಬೇಕು, ಕೋಟ್ಯಾಧಿಪತಿ ಆಗ್ಬೇಕು ಅಂತೇಳಿ. ಸೊ ಅದಾದ ನಂತರ ನೀವು ಮದುವೆ ಆಗ್ತೀರಾ ಅಂತೇಳಿ ಆ ತರದ ಒಂದು ಸಂಕಲ್ಪ. ಡೆಫಿನೆಟ್ಲಿ ಅವರಿಗೆ ತುಂಬಾ ಆತ್ಮವಿಶ್ವಾಸ ಇದೆ. ಮಹಿಳೆಯರ ಒಂದು ಶಕ್ತಿ, ಅದ್ರ ಜೊತೆಗೆ ಈ ಬಿಸ್ನೆಸ್ಸಿನ ಶಕ್ತಿನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದಾರೆ ಅವರು. ಯಾವ ತರ ನೀವೆಲ್ಲರೂ ಕೂಡ ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಪ್ರಧಾನಮಂತ್ರಿಯವರು ಈ ತರ ಇವೆಂಟಿಗೆ ಬರಬೇಕು. ಸೊ ಪ್ರಧಾನ ಸೇವಕರಾಗಿ ಅವರು ಬಂದು ನಿಮ್ಮನ್ನ ಒಂದು ಈ ಶಕ್ತಿನ ಅರ್ಥ ಮಾಡ್ಕೊಂಡು ಅವರು ಸನ್ಮಾನಿಸಬೇಕು ಅನ್ನೋ ರೇಂಜ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರ ಕನಸು ಅದೇನಪ್ಪ ಅಂದ್ರೆ ಭಾರತ 3ನೇ ಅತಿ ದೊಡ್ಡ ಆರ್ಥಿಕ ಜಾಗತಿಕ ಶಕ್ತಿ ಆಗ್ಬೇಕು ಅಂತೇಳಿ. ಸುಮಾರು 10-12 ವರ್ಷ ಕೆಳಗಡೆ ಭಾರತ 20ನೇ ಪೊಸಿಷನ್ ಅಲ್ಲಿ ಇತ್ತು, ಅಲ್ಲಿಂದ 10, ಅಲ್ಲಿಂದ ಈಗ 5ನೇ ಪೊಸಿಷನ್ಗೆ ಇದೆ, 4ನೇ ಪೊಸಿಷನ್ಗೆ ಇನ್ನೇನು ಶಿಫ್ಟ್ ಆಗ್ತಾ ಇದೆ. ಅಂದ್ರೆ ನಮ್ಮನ್ನು ಆಳಿರ್ತಕ್ಕಂಥ ಬ್ರಿಟನ್, 200 ವರ್ಷ ಆಳಿರ್ತಕ್ಕಂಥ, ಸುಮಾರು 100 ಕಂಟ್ರಿನ ಆಳಿರ್ತಕ್ಕಂಥ ಬ್ರಿಟನ್ ಅನ್ನ ನಮ್ಮ ದೇಶ ಈಗಾಗಲೇ ಹಿಂದೆ ಹಾಕಿದೆ. ಮುಂದೆ ಸೊ ಚೈನಾ ಅಮೆರಿಕನ ಬಿಟ್ ಮಾಡೋದು ಬಹಳ ಕಷ್ಟ, ಮುಂದಿನ ದಿನಗಳಲ್ಲಿ ಆಗ್ಬೋದೇನೋ. ಬಟ್ 3ನೇ ಮಹಾಶಕ್ತಿಯಾಗಿ ನಾವು ಇನ್ನೇನು ಜರ್ಮನಿ ಅಂಡ್ ಜಪಾನ್ ಮಾತ್ರ ನಮ್ಮ ಮುಂದೆ ಇದೆ, ಅವ್ರನ್ನ ಬಿಟ್ ಮಾಡ್ಲಿಕ್ಕೆ ನಾವು ತಯಾರಿ ಆಗ್ತಿದೀವಿ. ಅದಕ್ಕೆ ಅತಿ ದೊಡ್ಡ ಕಾಣಿಕೆ, ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಡೈರೆಕ್ಟ್ ಸೆಲ್ಲಿಂಗ್, ಅದರಲ್ಲೂ ಕೂಡ ಮಹಿಳೆಯರು ನೀವು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಸೊ ಮುಂದಿನ 5 ವರ್ಷದಲ್ಲಿ ತುಂಬಾ ದೊಡ್ಡ ರೆವಲ್ಯೂಷನ್ ಆಗುತ್ತೆ ಅಂತಕ್ಕಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಅದು ಅತಿ ದೊಡ್ಡ ವೇದಿಕೆಯಲ್ಲಿ ಎಲ್ಲರೂ ಜಾಗೃತಗೊಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಮಹಿಳಾ ಶಕ್ತಿನ ಕೂಡ ನಾವೆಲ್ಲರೂ ಜಾಗೃತಗೊಳಿಸಬೇಕಾಗಿದೆ, ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಬರಬೇಕಾಗಿದೆ. ಅವರಿಗೆ ತುಂಬಾನೇ ಮಲ್ಟಿ ಟ್ಯಾಲೆಂಟೆಡ್ ಇರ್ತದೆ. ಅವರ ಒಂದು ಸಂಘಟನಾ ಶಕ್ತಿ ಆಗಿರ್ಬೋದು, ಒಂದು ಸೈರಣಾ ಶಕ್ತಿ ಆಗಿರ್ಬೋದು, ತಾಳ್ಮೆ ಆಗಿರ್ಬೋದು, ನಾಯಕತ್ವ ಗುಣ ಆಗಿರ್ಬೋದು, ಅವರಲ್ಲಿ ತುಂಬಾ ಪವರ್ ಇದೆ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಎಜುಕೇಶನ್ ಕೊಡೋದ್ರ ಮುಖಾಂತರ, ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಅವರನ್ನ ಕೂಡ ಈ ಒಂದು ದೊಡ್ಡ ಒಂದು ಏನು ಮುನ್ನೆಲೆ ಇದೆ ಅದಕ್ಕೆ ನಾವು ತಗೊಂಡ್ಬರೋಣ. ಓಕೆ, ಅದಾದ ನಂತರ ಇನ್ನೊಂದು ಸ್ಮಾಲ್ ವಿಡಿಯೋ ಅದು ನೋಡ್ಕೊಂಡು ಬರೋಣ. ಸೊ ಗೆಟ್ ರೆಡಿ ಆ ಒಂದು ವಿಡಿಯೋ ನೋಡ್ಲಿಕ್ಕೆ. ಎಕ್ಸ್ಟ್ರಾರ್ಡಿನರಿ ವಿಡಿಯೋ, ಇಬ್ರು IAS ಆಫೀಸರ್ ಫುಲ್ ಟೈಮ್ ಬಂದಿರ್ತಕ್ಕಂಥ ಸ್ಟೋರಿ. ಸೊ ಎಲ್ಲ ರೋಮಾಂಚನ ಆಗುತ್ತೆ. ಆ ವಿಡಿಯೋ ಎಷ್ಟು ಸಲ ಕೇಳಿಸ್ಕೊಂಡಿದ್ದೀನೋ ಗೊತ್ತಿಲ್ಲ, ಗಮನ ಬಿಟ್ಟು ಕೇಳಿ. ಸಣ್ಣ ಪುಟ್ಟ ವ್ಯಕ್ತಿನೇ ಬರೋದು ಕಷ್ಟ, ಇವತ್ತು ಅಂತಹ ವ್ಯಕ್ತಿ ಯಾವ ತರ IAS ಆಫೀಸರ್ ಫುಲ್ ಟೈಮ್ ಬಂದಿದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ಅಂತೇಳಿ, ಅದನ್ನ ಮೊದಲು ನೋಡ್ಕೊಂಡ್ ಬರೋಣ. ಎಸ್, ಈಗ ಕೇಳಿಸ್ಕೊಳ್ಳಿ, ಒಂದೊಂದು ಶಬ್ದನೂ ಕೂಡ ಬಹಳ ಇಂಪಾರ್ಟೆಂಟು. ಗಮನ ಬಿಟ್ಟು ಹೃದಯದ ಅಂತರಾಳದಿಂದ ಆಲಿಸಿ, ಶಾಕ್ ಆಗ್ತೀರಾ ನೀವು, ಎಂತೆಂಥವ್ರನ್ನ ಬಿಸ್ನೆಸ್ ತರಬಹುದು ಅಂತ ಅರ್ಥ ಆಗುತ್ತೆ ನಿಮ್ಗೆ. ಓಕೆ, ಈಗ ಆ ವಿಡಿಯೋ ನೋಡ್ಕೊಂಡ್ ಬರೋಣ, जस्ट 1 मिनट मात्र। तो मेरे रिजिग्नेशन लेटर पे आखिरी साइन नीतीश कुमार द CM ऑफ बिहार का था। मैं सच बता रही हूँ, मेरे दिमाग के सारे ढक्कन खुल गए। एक IAS ऑफिसर टॉप पोजीशन से रिजाइन करके नेटवर्क मार्केटिंग इंडस्ट्री को एज ए फुल टाइम करियर बिल्ड कर सकता है, तो हु एम आई? मैंने कुछ नहीं कहा कि मेरे को प्लान दिखा, कुछ नहीं। मैंने कहा पहले साइन लो, मेरा कहाँ पे साइन, कि जब मैं रिजाइन कर रहा था तो मेरे रिजिग्नेशन लेटर पे आखिरी साइन नीतीश कुमार द CM ऑफ बिहार का था। मैं सच बता रही हूँ, मेरे दिमाग के सारे ढक्कन खुल गए। एक IAS ऑफिसर टॉप पोजीशन से रिजाइन करके नेटवर्क मार्केटिंग इंडस्ट्री को एज ए फुल टाइम करियर बिल्ड कर सकता है, तो हु एम आई? मैंने कुछ नहीं कहा कि मेरे को प्लान दिखा, कुछ नहीं। मैंने कहा पहले साइन लो, मेरा कहाँ पे साइन, कि जब मैं रिजाइन कर रहा था तो मेरे रिजिग्नेशन लेटर पे आखिरी साइन नीतीश कुमार द CM ऑफ बिहार का था। ಆಲ್ ರೈಟ್, ಇಂಟೆನ್ಷನಲಿ 2 ಸಲ ಇದನ್ನ ಪ್ಲೇ ಮಾಡಿದ್ದು. ಓಕೆ, ನಿಮ್ಗೆ ಈಗ ಗೊತ್ತಾಗಿರ್ಬೋದು ಅಂತ ಅನ್ಕೊಂಡಿದೀನಿ. ಇಲ್ಲಿ ಏನೊಬ್ರು ಮಾತಾಡಿದ್ರು, ಅವರು IAS ಆಫೀಸರ್. ಓಕೆ, ಅವ್ರು ಮಾತಾಡಿದ್ದು ಅವರ ಸೀನಿಯರ್ IAS ಆಫೀಸರ್ ಬಗ್ಗೆ ಮಾತಾಡಿದ್ದಾರೆ. ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಇವರು IAS ಆಫೀಸರ್ ರಿಸೈನ್ ಮಾಡಿದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಫುಲ್ ಟೈಮ್ ಮಾಡ್ಲಿಕ್ಕೋಸ್ಕರ. ಇವರು ಡ್ಯೂಟಿ ರಿಲೀವ್ ಆಗ್ಲಿಕ್ಕೆ ಸೊ ಜಿಲ್ಲಾಧಿಕಾರಿ ಸಿಗ್ನೇಚರ್ ಅಲ್ಲ, ಓಕೆ, ಆದ್ರೆ ಇನ್ಯಾರೋ ಮಿನಿಸ್ಟರ್ ಸಿಗ್ನೇಚರ್ ಅಲ್ಲ, ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್. ಓಕೆ, ಸೊ ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್ ಅವರ ಸಿಗ್ನೇಚರ್ ಬೇಕಾಯ್ತು. ಅಂದ್ರೆ ಅಷ್ಟು ಉನ್ನತ ಮಟ್ಟದ ಪೊಸಿಷನ್ ರಿಸೈನ್ ಮಾಡಿದ್ದಾರೆ. ರಿಸೈನ್ ಮಾಡಿ ಓಕೆ, ಅವರು ಡೈರೆಕ್ಟ್ ಸೆಲ್ಲಿಂಗ್ ಫುಲ್ ಟೈಮ್ ಬಂದಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇನ್ನೊಬ್ರು ಸೀನಿಯರ್ IAS ಆಫೀಸರ್ ಅವರು ಫುಲ್ ಟೈಮ್ ಬಂದಿದ್ದಾರೆ. ಅದನ್ನ ಕೇಳಿ ಇವ್ರು ಹೇಳ್ತಾರೆ, ನನ್ನ ಮೈಂಡ್ ಸಿಕ್ಕಾಪಟ್ಟೆ ಓಪನ್ ಆಯ್ತು. ಓಕೆ, ಮೇರಾ ದಿಮಾಗ್ ದಕ್ಕನ್ ಖೋಲ್ ಗಯ ಅಂತ ಹೇಳ್ತಾರೆ ಹಿಂದಿನಲ್ಲಿ. ಅದೇ ತರನೇ ಅವರೇ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಸೀನಿಯರ್ IAS ಆಫೀಸರ್ ಈ ಬಿಸ್ನೆಸ್ ಅನ್ನ ಫುಲ್ ಟೈಮ್ ಬಂದಿದ್ದಾರೆ ಅಂತ ಅಂದಾಗ ಇವ್ರು ಹೇಳ್ತಾರೆ, ನನ್ನ ಪ್ಲಾನ್ ಏನು ತಿಳ್ಕೊಳ್ಳಿಲ್ಲ, ಕಂಪ್ನಿ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಿಲ್ಲ, ಬಟ್ ಅವರು ಆ ನಿರ್ಧಾರ ತಗೊಂಡಿದ್ದಾರೆ ಅಂತ ಅನ್ಕೊಂಡು ಬ್ಲೈಂಡ್ ಆಗಿ ನಾನು ಕೂಡ ಸೈನ್ ಮಾಡಿ ನಾನು ಕೂಡ ಫುಲ್ ಟೈಮ್ ಬಂದೆ ಅಂತ ಹೇಳ್ತಿದ್ದಾರೆ. ಓಕೆ, ವಾವ್, ರಿಯಲಿ ಗ್ರೇಟ್ ಫ್ರೆಂಡ್ಸ್.
ಈ ಬಿಸ್ನೆಸ್ ನ ಬಿಗ್ ವಿಷನ್, ಇದು ಫ್ಯಾಕ್ಟ್, ಇದು ಎಕ್ಸಾಂಪಲ್. ಈ ತರ ಸಿಕ್ಕಾಪಟ್ಟೆ ನಂತರ ಎಕ್ಸಾಂಪಲ್ ಇದೆ. ಓಕೆ, ನೀವು ಯೂಟ್ಯೂಬ್ ಹೋಗಿ ಹೊಡೆದ್ರೆ IAS ಆಫೀಸರ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೊಡೆದ್ರೆ ತುಂಬಾ ಜನ ಅವರು ಅವ್ರ ಸ್ಟೋರಿ ಹೇಳ್ಕೊಂಡಿದ್ದಾರೆ. ಅವರು ಮೊದಲು ಯಾವ ತರ ಇತ್ತು, ಈಗ ಯಾವ ತರ ಅವ್ರ ಲೈಫ್ ಅನ್ನ ಕಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ, ಲೈಫ್ ಆಫ್ ಸಿಗ್ನಿಫಿಕೆನ್ಸ್, ಜೀವನ ಸಾರ್ಥಕತೆ ಎಡೆಗೆ ಅವ್ರು ಹೋಗ್ತಾ ಇದ್ದಾರೆ. ಕೇವಲ ಒಂದು ಪವರ್ ಅನ್ನ ಎಂಜಾಯ್ ಮಾಡ್ತಿರೋದು ಅಷ್ಟೇ ಅಲ್ಲ, ಬರೀ ಫೈನಾನ್ಷಿಯಲ್ ಫ್ರೀಡಮ್ ನ ಎಂಜಾಯ್ ಮಾಡೋದಲ್ಲ, ಅಲ್ಲಿ ಏನ್ ಸೇವ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾವು ಮಾಡ್ತಾ ಇದೀವಿ ಅಂತಕ್ಕದ್ದು. ದಟ್ ಡಸ್ ನಾಟ್ ಮೀನ್ ದಟ್ ಯಾವ ನೌಕರಿನೂ ಡೌನ್ ಅಲ್ಲ, ಯಾವ ಬಿಸ್ನೆಸ್ಸು ಕಡಿಮೆ ಇಲ್ಲ. ಯಾರು ಕೂಡ ಮೋಟಿವೇಟ್ ಆಗಿ ನೀವು ನಿಮ್ಮ ಜಾಬ್ನ ನಿಮ್ಮ ಬಿಸ್ನೆಸ್ ಅನ್ನು ರಿಸೈನ್ ಮಾಡುವಾಗಿಲ್ಲ, ನಿಮ್ಮ ಡೌನ್ಲೈನ್ ಗಳಿಗೆ ನೀವು ಮೋಟಿವೇಟ್ ಮಾಡುವಾಗಿಲ್ಲ. ಅದು ನೀವು ಮತ್ತೆ ನಾನು ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಅದು ಪಾಪ ಆಗುತ್ತೆ. ಅವರೇ ನಿರ್ಧಾರ ಮಾಡಬೇಕು, ಅವ್ರಿಗೆ ನೀವು ಗೈಡ್ ಮಾಡಬೇಕು, ಅವರು ಸ್ಟೆಬಿಲಿಟಿನ ಪಡ್ಕೋಬೇಕು, ಲೀಡರ್ ಆಗಬೇಕು, ಕಲಿಬೇಕು, ಅವರು ಟೀಮ್ ಕಟ್ಕೋಬೇಕು, ಅವ್ರಿಗೆ ವಿಶ್ವಾಸ ಬರಬೇಕು. ಅವರ ನೌಕರಿ ಬಿಸ್ನೆಸ್ಗಿಂತನೂ ನಾನು ಇಲ್ಲಿ ತುಂಬಾ ಬೆಳಿತಾ ಇದ್ದೀನಿ ಅಂತ ಅನ್ಸ್ಬೇಕು. ಟೀಮ್ ಬಂದ ನಂತರ ಅವ್ರ ನಿರ್ಧಾರ ತಗೋಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಮೋಟಿವೇಶನ್ ಅಲ್ಲಿ ನೀವು ಅವ್ರಿಗೆ ಇನ್ಸ್ಪೈರ್ ಮಾಡೋದು ಬೇಕಾಗಿಲ್ಲ. ಇದ್ರ ಉದ್ದೇಶ, ತೋರಿಸಿದ ಉದ್ದೇಶ ಜನಗಳು ಫುಲ್ ಟೈಮ್ ಬರಲಿ ಅಂತಲ್ಲ, ಆದ್ರೆ ಎಂತೆಂಥವ್ರನ್ನ ನೀವು ಬಿಸ್ನೆಸ್ ತರಬಹುದು ಅಂತ ಹೇಳಿ, ಇಂಥವ್ರು ಕೂಡ ನಿಮ್ಮ ಬಿಸ್ನೆಸ್ ಅಲ್ಲಿ ಬರ್ತಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ಉದ್ದೇಶ ಅವ್ರನ್ನ ತರಬೇಕು ಅಂತ ಹೇಳಿದ್ರೆ ನಾನು ಯಾವ ತರ ಇರಬೇಕು, ನಿಮ್ಮ ಟೀಮಲ್ಲಿ ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ ಮ್ಯಾಗ್ನೆಟು, ಸೆಲೆಬ್ರಿಟಿಗಳು ಬರ್ತಾರೆ, IAS ಆಫೀಸರ್ ಬರ್ತಾರೆ, IPS ಆಫೀಸರ್ ಬರ್ತಾರೆ, ಪೊಲೀಸ್ ಆಫೀಸರ್ ಬರ್ತಾರೆ, ಜಡ್ಜ್ಗಳು ಬರ್ತಾರೆ, ಅಂದ್ರೆ ಲಾಯರ್ಗಳು ಬರ್ತಾರೆ ಅಂತಂದ್ರೆ ಅದಕ್ಕೆ ಸಿದ್ಧತೆ ಇದೆಯಾ? ಸೊ ಸಿದ್ಧತೆ ಬಹಳ ಇಂಪಾರ್ಟೆಂಟ್. ನೀವು ಅವರನ್ನ ಟ್ರೈನಿಂಗ್ ಕೊಡೋ ಲೆವೆಲ್ಗೆ ನೀವು ರೆಡಿ ಇದ್ದೀರಾ? ನಿಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಿದೆಯಾ? ನಿಮ್ಮಲ್ಲಿ ನಾಯಕತ್ವ ಗುಣ ಇದೆಯಾ? ನಿಮ್ಮಲ್ಲಿ ಆತ್ಮವಿಶ್ವಾಸ ಇದೆಯಾ? ಅವ್ರಿಗೆ ನೀವು ಪ್ಲಾನ್ ಕೊಡಕ್ಕಾಗುತ್ತಾ? ಅವರ ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ? ಅವರಿಗೆ ಪ್ರಾಡಕ್ಟ್ ಡೆಮೋ ಕೊಡಕ್ಕಾಗುತ್ತಾ? ಸೊ ಈ ಲೆವೆಲ್ಗೆ ನೀವು ರೆಡಿ ಆಗ್ಬೇಕಾಗುತ್ತೆ. ತುಂಬಾ ಜನ ಹೇಳ್ತಾ ಇರ್ತಾರೆ, ನನಗೆ ಟೀಮ್ ಬರ್ತಾ ಇಲ್ಲ ಅಂತ ಹೇಳಿ. ಟೀಮ್ ಆದಾಗೆ ಬರೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್, ಟೀಮ್ ಆದಾಗೆ ಖಂಡಿತ ಬರೋದಿಲ್ಲ. ಯಾವಾಗ ನಿಮ್ಮಲ್ಲಿ ಆ ಗುಣಗಳನ್ನ ಬೆಳೆಸ್ಕೋತೀರಾ ಆವಾಗ ನಿಮಗೆ ಸಕ್ಸಸ್ ಬರುತ್ತೆ. ತುಂಬಾ ಜನ ಹೇಳ್ತಿರ್ತಾರೆ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸ್ಲೋ ಅಂತ ಹೇಳಿ. ಖಂಡಿತ ಇಲ್ಲ, ಸಕ್ಸಸ್ ಖಂಡಿತ ಸ್ಲೋ ಇಲ್ಲ. ಆದ್ರೆ ಕಲಿಯೋದು ಸ್ಲೋ, ಮೆಂಟಾಲಿಟಿ ಬದಲಾಗೋದು ಸ್ಲೋ, ಆಕ್ಷನ್ ಮಾಡೋದು ಸ್ಲೋ, ಅಪ್ಲಿಕೇಶನ್ ಸ್ಲೋ. ಅಪ್ಲಿಕೇಶನ್ ಕಲಿಯೋದು, ಮೆಂಟಾಲಿಟಿ ಅಪ್ಗ್ರೇಡ್ ಆಗೋದು ತುಂಬಾ ಲೇಟ್ ಆಗುತ್ತೆ. ಆಕ್ಷನ್ ಮಾಡೋದ್ರಲ್ಲಿ ವೀಕ್ನೆಸ್ ಇರ್ತದೆ, ಅಥವಾ ಸ್ಲೋ ಇರ್ತಾರೆ, ಅಥವಾ ಎಕ್ಸ್ಕ್ಯೂಸು, ಕುಂಟಿನೆಪ ಹೇಳ್ತಾ ಇರ್ತಾರೆ. ಈ ಕಾರಣದಿಂದ ಬೆಳೆಯಕ್ಕಾಗೋದಿಲ್ಲ. ಓಕೆ, ನೀವು ಒಂದು ಪಾದ್ರಗಿತ್ತಿ ಅಥವಾ ಪಕ್ಷಿಗಳನ್ನ, ಇದು ಚೆನ್ನಾಗಿದೆ ಪಕ್ಷಿ, ಇದನ್ನ ನಾನು ಹಿಡಿಬೇಕು ಅಂತ ನೀವು ಬೆನ್ನತ್ಕೊಂಡು ಹೋದ್ರೆ ಖಂಡಿತ ಆ ಪಾದ್ರಗಿತ್ತಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು ನಿಮ್ಮ ಹತ್ರ ಸಿಗೋದಿಲ್ಲ. ನೀವು ಗಾರ್ಡನ್ ಬೆಳೆಸಿ, ಓಕೆ, ಗಿಡ ಮರಗಳನ್ನ ಬೆಳೆಸಿ, ಆಟೋಮೆಟಿಕ್ ಆಗಿ ಆ ಒಂದು ಪಾದ್ರಗಿತ್ತಿ ಆಗಿರ್ಬೋದು, ಓಕೆ, ದುಂಬಿ ಆಗಿರ್ಬೋದು, ಅಥವಾ ಪಕ್ಷಿಗಳಾಗಿರ್ಬೋದು ಆರಾಮಾಗಿ ಬಂದು ನಿಮ್ಮ ಒಂದು ಗಾರ್ಡನ್ ಅಲ್ಲಿ ಕುತ್ಕೋತವೆ. ಹಾಗೇನೆ ಸೊ ನೀವು ಜನ ಹಿಂದೆ ಹೋಗೋದಲ್ಲ, ನೀವು ಮ್ಯಾಗ್ನೆಟ್ ಆಗ್ಬೇಕು, ವ್ಯಕ್ತಿತ್ವ ವಿಕಸನ ಆಗ್ಬೇಕು, ನಿಮ್ಮಲ್ಲಿ ಓಕೆ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಆಗ್ಬೇಕು. ಮ್ಯಾಗ್ನೆಟ್ ಅಂತ ಹೇಳಿದ್ರೆ ಅದು ಅದರ ತೂಕಕ್ಕಿಂತ 10 ರಿಂದ 12 ಪಟ್ಟು ಐರನ್ ಅನ್ನ ಅದು ಮೇಲೆತ್ತುತ್ತೆ. ಅದೇ ಅದು ಆರ್ಡಿನರಿ ಮ್ಯಾಗ್ನೆಟ್ ಆಗಿದ್ರೆ ಅಥವಾ ತೂಕ ಹಿಡಿದ ಕಬ್ಬಣ ಆದ್ರೆ ಅದು ಯಾವ ಶಕ್ತಿ ಏನೂ ಇರೋದಿಲ್ಲ ಅದಕ್ಕೆ. ಹಾಗೇನೆ ನೀವು ಎಲ್ಲರೂ ಕೂಡ ಆ ಮ್ಯಾಗ್ನೆಟಿಕ್ ಪರ್ಸನಾಲಿಟಿನ ಬೆಳೆಸ್ಕೋಬೇಕಾಗುತ್ತೆ. ಆ ತರ ಒಂದು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಬೆಳೆಸ್ಕೊಂಡಿರ್ತಕ್ಕಂಥವ್ರೆ ಇವತ್ತು ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ನಮ್ಮ ನಟರಾಜ್ ಸರ್ ಆಗಿರ್ಬೋದು, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಆಗಿರ್ಬೋದು, ಮಾಣಿಕ್ಯ ಗಣೇಶ್ ದೇವಡಿಗ ಆಗಿರ್ಬೋದು, ಇನ್ನು ಸಾಕಷ್ಟು ಎಕ್ಸಾಂಪಲ್ ಇದೆ ನಮ್ಮ ಹತ್ರ. ಓಕೆ, ಮೀನ್ ಹಿಡಿತಾ ಇರ್ತಕ್ಕಂಥ ವ್ಯಕ್ತಿ ರವೀಂದ್ರ ಶ್ರೀಯಾನ್, ಸೊ ಯಾವ ತರ ದೊಡ್ಡ ಅದ್ಭುತ ಸಾಧನೆ ಮಾಡಿದ್ದಾರೆ. ಇನ್ನೂ ಕೂಡ ಮನೆ ಕೆಲಸ ಮಾಡ್ತಿದ್ದವರು ಇವತ್ತು ತುಂಬಾ ದೊಡ್ಡ ಮಹಾನ್ ಆಫೀಸರ್ಗಳಿಗೆ ಟ್ರೈನಿಂಗ್ ಕೊಡೋ ಲೆವೆಲ್ ಬೆಳೆದಿದ್ದಾರೆ. ಅದಕ್ಕೆ ಕಾರಣ ಆಕರ್ಷಕ ವ್ಯಕ್ತಿತ್ವದಿಂದ ಮಾತ್ರ ನಾವು ಬಿಸ್ನೆಸ್ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ. ಸೊ ಎಜುಕೇಶನ್ ಸಿಸ್ಟಮ್, ಹೊರಗಡೆ ಎಜುಕೇಶನ್ ಸಿಸ್ಟಮ್ ಏನ್ ಲೀಡರ್ಶಿಪ್ ಕೊಡಕ್ಕಾಗಲ್ಲ, ಯಾವ ಯೂನಿವರ್ಸಿಟಿ ಕಲ್ಸಕ್ಕಾಗಲ್ಲ, ಅದು ಇಲ್ಲಿ ಸಿಗುತ್ತೆ. ಹಾಗಾಗಿ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಪವರ್ನ ನೀವು ಅರ್ಥ ಮಾಡ್ಕೊಂಡಿದ್ದಾದಲ್ಲಿ ಖಂಡಿತ ನಿಮಗೆ ಈ ಒಂದು ಮಹಾ ಪವರ್ನ ನೀವು ಪಡಿತಾ ಹೋಗ್ತೀರಾ. ಸೊ ಇವಾಗ ನಿಮ್ಮ ತಯಾರಿನ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಓಕೆ, ಇನ್ನೊಂದು ನಾನು ಬಿಗ್ ವಿಷನ್ ಅರ್ಥ ಮಾಡಿಸ್ತಾ ಇದ್ದೀನಿ. ಕಲ್ಕತ್ತಾದಲ್ಲಿ ಒಬ್ಬ ವ್ಯಕ್ತಿ ಸ್ಕೂಟಿನಲ್ಲಿ ಹೋಗ್ತಾ ಇರ್ತಾರೆ, ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಾ ಇರ್ತಾರೆ. ಟ್ರಾಫಿಕ್ ಓಕೆ 2 ನಿಮಿಷ ತೋರಿಸ್ತಾ ಇದೆ. ಓಕೆ 120 ಸೆಕೆಂಡ್ ತೋರಿಸ್ತಾ ಇದೆ ರೆಡ್ ಲೈಟು. ಪಕ್ಕದಲ್ಲಿ ಇರ್ತಕ್ಕಂಥ ಬೆನ್ಸ್ ಕಾರಲ್ಲಿ ಒಬ್ರು ಸೂಟ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಓಕೆ, ಅವರು ಜಸ್ಟ್ ಅಲ್ಲಿ ರಿಲ್ಯಾಕ್ಸ್ ಆಗಿದ್ದಾರೆ. ಆ ಟೈಮಲ್ಲಿ ಇವರು ಗ್ಲಾಸ್ ಅನ್ನ ಇಡಿಸ್ಲಿಕ್ಕೆ ಅವರು ಸಿಗ್ನಲ್ ಮಾಡಿದ್ದಾರೆ, ದಯವಿಟ್ಟು ಗ್ಲಾಸ್ ಅನ್ನ ಡೌನ್ ಮಾಡಿ ಅಂತೇಳಿ. ಅವ್ರು ಗ್ಲಾಸ್ ಡೌನ್ ಮಾಡಿದ್ದಾರೆ. ಇವರು ಡೈರೆಕ್ಟ್ ಆಗಿ 2 ನಿಮಿಷದಲ್ಲಿ ಪ್ರಾಸ್ಪೆಕ್ಟಿಂಗ್ ಮಾಡಿದ್ದಾರೆ. ಸೊ ಇವರು ಸ್ಕೂಟಿನಲ್ಲಿ ಕುತ್ಕೊಂಡು, ಸರ್ ಈ ತರ ನಮ್ಮ ಹತ್ರ ಒಂದು ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಇದೆ, ಈ ಆಪರ್ಚುನಿಟಿ ಮುಖಾಂತರ ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು, ಇನ್ನು ಬೇರೆಯವ್ರನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬಹುದು, ಇದು ನನ್ನ ವಿಸಿಟಿಂಗ್ ಕಾರ್ಡು ಸರ್ ಅಂತ ಹೇಳಿ. ಅವರು ನಗ್ತಾ ಇದ್ದಾರೆ, ಅವ್ರಿಗೆ ಈಗೋ ಇಟ್ಟಾಗ್ತಾ ಇದೆ. ನಾನು ಬೆನ್ಸ್ ಕಾರಲ್ಲಿ ಕುತ್ಕೊಂಡಿದ್ದೀನಿ, ನಾನು ದೊಡ್ಡ ರಿಚ್ ಪರ್ಸನ್ ಇದ್ದೀನಿ, ಇವರು ಜಸ್ಟ್ ಸ್ಕೂಟಿನಲ್ಲಿ ಕುತ್ಕೊಂಡಿದ್ದಾರೆ, ಇವ್ರು ನನಗೇನು ಅವಕಾಶ ಕೊಡಕ್ ಸಾಧ್ಯ ಅಂತೇಳಿ ಡೈರೆಕ್ಟ್ ಆಗಿ ಹೇಳ್ತಾರೆ. ಎಷ್ಟು ಧೈರ್ಯ ನಿಮಗೆ, ನಾನು ಆಲ್ರೆಡಿ ತುಂಬಾ ಸಕ್ಸಸ್ಫುಲ್ ಆಗಿದ್ದೀನಿ, ನಾನು ಆಲ್ರೆಡಿ ಬೆನ್ಸ್ ಕಾರಲ್ಲಿ ಕುತ್ಕೊಂಡಿರೋದು ಗೊತ್ತಾಯಿದ್ರು ಕಾರ್ ಬೆಲೆ ಅಂತೇಳಿ. ಅದಕ್ಕೆ ಅವರು ವಿಚಲಿತರಾಗೋದಿಲ್ಲ. ಆ ಲೀಡರ್ ಹೇಳ್ತಾರೆ, ಸರ್ ನೀವು ಬೆನ್ಸ್ ಕಾರಲ್ಲಿ ಕುತ್ಕೊಂಡಿರ್ಬೋದು, ಆದ್ರೆ ಎಷ್ಟು ಜನಕ್ಕೆ ಬೆನ್ಸ್ ಕಾರ್ ಕೊಡಿಸಿದ್ದೀರಾ, ಎಷ್ಟು ಜನಕ್ಕೆ ನೀವು ಹೋಂಡಾ ಸಿಟಿ ಕಾರ್ ಕೊಡಿಸಿದ್ದೀರಾ, ಎಷ್ಟು ಜನಕ್ಕೆ ನೀವು ಮಾರುತಿ ಕಾರ್ ಕೊಡಿಸಿದ್ದೀರಾ, ಎಷ್ಟು ಜನಕ್ಕೆ ನೀವು ಲಕ್ಷಾಧಿಪತಿ ಕೋಟ್ಯಾಧಿಪತಿನ ಸೃಷ್ಟಿ ಮಾಡಿದ್ದೀರಾ, ಎಷ್ಟು ಜನ ಸಕ್ಸಸ್ಫುಲ್ ಪೀಪಲ್ ಆಗಿ ಕ್ರಿಯೇಟ್ ಮಾಡಿದ್ದೀರಾ ನೀವು ಅಂತ ಕೇಳ್ತಾರೆ.
ಆವಾಗ ಅವ್ರಿಗೆ ಅಲ್ಲೇ ಉತ್ತರ ಗೊತ್ತಾಗ್ಬಿಡ್ತದೆ, ಹೌದು ನಾನು ಮಾತ್ರ ಬೆಳೆದಿದ್ದೀನಿ ಅಂತ ಹೇಳಿ. ಅವ್ರು ಸಾಫ್ಟ್ ಆಗಿ ಹೇಳ್ತಾರೆ, ನೋಡಿ ಸರ್ ನಾನು ನಿಮಗೆ ಸಲ್ಯೂಟ್ ಹೇಳ್ತಾ ಇದ್ದೀನಿ, ಆದ್ರೆ ನಮ್ಮ ಹತ್ರ ಒಂದು ಒಳ್ಳೆ ಅವಕಾಶ ಇದೆ, ನಮಗೆ ಕಾಂಟ್ಯಾಕ್ಟ್ ಮಾಡಿ. ಬಟ್ ಈ ಅವಕಾಶದಲ್ಲಿ ನಮ್ಮ ಜೊತೆ ನಾನ್ ಬೆಳಿತಾ ಇದ್ದೀನಿ, ಆದ್ರೆ ಈ ಬಿಸ್ನೆಸ್ಸಿನ ಮಹಾಶಕ್ತಿ ಏನು ಅಂತ ಹೇಳಿದ್ರೆ ನಿಮ್ಮಂತವ್ರು 100 ಜನ 1000 ಜನ ಸೃಷ್ಟಿ ಆಗ್ತಾರೆ. ನಮ್ಮ ದೇಶದ ಜ್ವಲಂತ ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ತಕ್ಕಂಥ ಮಹಾ ತಾಕತ್ತಿ ಬಿಸ್ನೆಸ್ ಇದೆ. ನೀವು ಜಸ್ಟ್ ಒಂದು ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ, ನಾವು ಮಾತಾಡೋಣ ಅಂತ ಹೇಳ್ತಾರೆ. ಓಕೆ, ಅದಾದ ನಂತರ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರು ಜಾಯ್ನ್ ಆಗಿದ್ದಾರೆ. ಅಂದ್ರೆ ನೋಡಿ ಎಂತ ಕೆಪಾಸಿಟಿ ಕೊಟ್ಟಿದೆ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ಕರೋಡಪತಿ ಆಗಿರ್ತಕ್ಕಂಥ ವ್ಯಕ್ತಿ, ಬೆನ್ಸ್ ಕಾರಲ್ಲಿ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಬೆಳೀತಾ ಇರೋ ವ್ಯಕ್ತಿ ಅಪ್ರೋಚ್ ಮಾಡಿದ್ದಾರೆ ಅಂದ್ರೆ ಆ ವ್ಯಕ್ತಿಯ ಕಾನ್ಫಿಡೆನ್ಸ್, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ವ್ಯಕ್ತಿಗೆ ಏನು ಒಂದು ವಿಷನ್ ಇದೆ. ಸೊ ನಾನು ನಾರ್ಮಲ್ ಆಗಿ ಇದ್ರೂ ಕೂಡ ನಾನು ದೊಡ್ಡ ವ್ಯಕ್ತಿನ ನಾನು ಅಪ್ರೋಚ್ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ ಈ ಬಿಸ್ನೆಸ್ ಅಲ್ಲಿ ತುಂಬಾ ಜನ ತಮಗಿಂತ ಕೆಳಮಟ್ಟದವ್ರನ್ನ ಅಪ್ರೋಚ್ ಮಾಡಲಿಕ್ಕೆ ರೆಡಿ ಆಗ್ತಾರೆ, ಆದ್ರೆ ತಮಗಿಂತ ಮೇಲ್ಮಟ್ಟದವ್ರನ್ನ ಅಪ್ರೋಚ್ ಮಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಸಂಕೋಚ ಅಡ್ಡ ಬರ್ತಾ ಇರ್ತದೆ, ಎಲ್ಲೋ ಒಂದ್ ಕಡೆ ಆತ್ಮವಿಶ್ವಾಸ ಡೌನ್ ಆಗ್ತಾ ಇರ್ತದೆ. ಸೊ ನಾನು ಮ್ಯಾನೇಜರ್ ಆಗಿದ್ದೀನಿ ಅಂತ ಹೇಳಿದ್ರೆ ಕ್ಲರ್ಕ್ ನ ಅಪ್ರೋಚ್ ಮಾಡೋದು ಈಸಿ, ಆ ಕ್ಲರ್ಕ್ ಆಗಿದ್ದೀನಿ ಅಂತ ಹೇಳಿದ್ರೆ ಕೆಳಗಡೆ ಪ್ಯೂನ್ ನ ಅಪ್ರೋಚ್ ಮಾಡೋದು ಈಸಿ. ಪ್ಯೂನ್ ಆಗಿದ್ಕೊಂಡು ನಾನು ಮ್ಯಾನೇಜರ್ ನ ಅಪ್ರೋಚ್ ಮಾಡಬೇಕು, ಪ್ಯೂನ್ ಆಗಿದ್ಕೊಂಡು ನಾನು ಜನರಲ್ ಮ್ಯಾನೇಜರ್ ನ ಅಪ್ರೋಚ್ ಮಾಡಬೇಕು. ಆ ಶಕ್ತಿನ ನೀವು ಇಲ್ಲಿ ಬೆಳೆಸ್ಕೋಬೇಕು. ಹಾಗಾಗಿ ಸೊ ನನಗೆ ಈಗಲೂ ನೆನಪು ಬರುತ್ತೆ, ಮಂಜುನಾಥ್ ಶೆಟ್ಟಿ ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಾಮ್ರಾಜ್ಯ ಕಟ್ಟಿದ್ದಾನೆ. ಅವನನ್ನ ಸ್ಪಾನ್ಸರ್ ಮಾಡಿದವನು, ಅವನು ಒಬ್ಬ ನಾರ್ಮಲ್ ಹೋಟೆಲ್ ವೇಟರ್. ನಾರ್ಮಲ್ ಹೋಟೆಲ್ ವೇಟರ್ ಅಲ್ಲಿ ಹೋಟೆಲ್ ಕೆಲಸ ಮಾಡ್ತಿರುವಾಗ ಹರಿದೋಗಿರೋ ಬಟ್ಟೆ, ಹರಿದೋಗಿರ್ತಕ್ಕಂಥ ಒಂದು ಎಣ್ಣೆ ಮುಳುಗಿರ್ತಕ್ಕಂತಹ ಆರ್ಡಿನರಿ ಒಂದು ಚಡ್ಡಿ ಹಾಕೊಂಡು ಬನಿಯನ್ ಹಾಕೊಂಡು ಅವರು ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಆ ವ್ಯಕ್ತಿ ಮೋದಿ ಕೇರ್ ಮೀಟಿಂಗ್ ಬರುವಾಗ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು, ಟೈ ಹಾಕೊಂಡು, ಒಂದು ಡೈರಿ ಹಿಡ್ಕೊಂಡು, ಶೂ ಹಾಕೊಂಡು ಬರ್ತಾ ಇರ್ತಾರೆ ಮೀಟಿಂಗಿಗೆ. ಇದನ್ನ ಅಬ್ಸರ್ವ್ ಮಾಡಿ ಮಂಜುನಾಥ್ ಶೆಟ್ಟಿಗೆ ಶಾಕ್ ಆಗುತ್ತೆ. ಅವನ ಲೈಫ್ ಹಾಗೆ ಇರ್ತದೆ, ಅವನು ಕೂಡ ಜಸ್ಟ್ ಹೋಟೆಲ್ ಅಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಿದ್ದವನು. ಆದ್ರೆ ಈ ವ್ಯಕ್ತಿಯ ಲೈಫ್ ಸ್ಟೈಲ್ ನೋಡಿ. ಸೊ ಯಾವ ತರ ಎರಡು ಅವತಾರ, ಒಂದು ಅವತಾರ ನಾರ್ಮಲ್ ವ್ಯಕ್ತಿಯಾಗಿ ಹೋಟೆಲ್ ನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋ ವ್ಯಕ್ತಿ, ಸಾಯಂಕಾಲ ಆದ ತಕ್ಷಣ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು MG ರೋಡ್ಗೆ ಹೋಗ್ತಾ ಇರ್ತಾರೆ. ಆ ವ್ಯಕ್ತಿಯ ಲೈಫ್ ಸ್ಟೈಲ್ ನೋಡಿ, ಆ ವ್ಯಕ್ತಿನಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆ, ಮಾತುಗಳು, ನಾಯಕತ್ವ ಗುಣ, ಅದು ನೋಡಿ ಇವರು ಇನ್ಸ್ಪೈರ್ ಆಗಿ ಏನ್ ಮಾಡ್ತಿದ್ದೀರಾ ನೀವು, ಇಷ್ಟೊಂದು ಟಿಪ್ ಟಾಪ್ ಆಗಿ ಹೋಗ್ತಾ ಇದೀರಲ್ವಾ, ನನಗೂ ನಿಮ್ ತರ ಆಗ್ಬೇಕು, ನಿಮ್ ತರ ಲೀಡರ್ ಆಗ್ಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಮಂಜುನಾಥ್ ಶೆಟ್ಟಿ ಆರ್ಡಿನರಿ ಜಾಬ್, ಆದ್ರೆ ಆಲೋಚನೆ ಮಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತದೆ. ತುಂಬಾ ಒಂದು ಮಿಲಿನಿಯರ್ ಮೆಂಟಾಲಿಟಿ ಇರ್ತದೆ. ಆ ಮೆಂಟಾಲಿಟಿಗೆ ಕನೆಕ್ಟ್ ಆಗಿ ನಮ್ಮ ಜೊತೆ ಕನೆಕ್ಟ್ ಆಗಿ ಆ ನಾಗರಾಜು, ಮಂಡ್ಯ ನಾಗರಾಜು ಅಂತ ಹೇಳಿ ಇವತ್ತಿಗೂ ಕೂಡ ಆ ವ್ಯಕ್ತಿ ಬಿಸ್ನೆಸ್ ಅಲ್ಲಿ ಉಳಿದಿಲ್ಲ ಕಾರಣಾಂತರದಿಂದ. ಆದ್ರೆ ಇವತ್ತು ನಾವೆಲ್ಲರೂ ಗ್ರಾಟ್ಯೂಡ್ ಕೊಡ್ತಾ ಇದೀವಿ. ಮಂಜು ಹೇಳ್ತಾ ಇರ್ತಾನೆ, ಮಂಜುನಾಥ್ ಶೆಟ್ಟಿ ಸರ್, ಆ ವ್ಯಕ್ತಿ ನನಗೆ ಸಿಕ್ಬಿಟ್ರೆ ಅದ್ ಏನ್ ನಾನು ಗಿಫ್ಟ್ ಕೊಡ್ತೀನೋ ಗೊತ್ತಿಲ್ಲ, ಅದೆಷ್ಟು ಚಿನ್ನ ಕೊಡ್ತೀನೋ ಗೊತ್ತಿಲ್ಲ, ನಾನು ಅಂತ ದೊಡ್ಡ ನನಗೆ ಕಾಂಟ್ರಿಬ್ಯೂಷನ್ ಮಾಡಿ ಹೋಗ್ಬಿಟ್ಟಿದ್ದಾರೆ, ಇನ್ನೂ ಹುಡುಕ್ತಾ ಇದೀವಿ, ಸಿಕ್ಕಿಲ್ಲ ಅವರು. ಹಾಗಾಗಿ ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಕನೆಕ್ಷನ್, ಸೊ ಆ ವ್ಯಕ್ತಿಯ ಒಂದು ವಿಕಸನ ಆಗೋದು ಬಹಳ ಇಂಪಾರ್ಟೆಂಟ್, ನನ್ನಲ್ಲಿ ಪರಿವರ್ತನೆ ಆಗೋದು ಬಹಳ ಇಂಪಾರ್ಟೆಂಟ್. ನಿಮ್ಮ ಟೀಮಲ್ಲಿ ಎಂತವ್ರು ಬೇಕಾದ್ರೂ ಸಿಗುತ್ತಾರೆ. ಸೊ ಅದಕ್ಕೆ ನೀವು ಗೆಟ್ ರೆಡಿ. ಅಂಡ್ ಈ ಸೋಮವಾರದ ಸೆಷನ್ ಏನಿದೆ, ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮಗೆ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಇನ್ಫಾರ್ಮೇಶನ್, ನಾಲೆಡ್ಜು, ಸ್ಕಿಲ್ ಡೆವಲಪ್ಮೆಂಟ್, ಅದೇ ತರನೇ ಲೇಟೆಸ್ಟ್ ಅಪ್ಡೇಟ್ ಅನ್ನ ನಾವು ಕೊಡ್ತಾ ಇರ್ತೀವಿ. ಸೊ ಈ ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಏನೆಲ್ಲ ಸಕ್ಸಸ್ ಸೀಕ್ರೆಟ್ಸ್ ಆಗಿರ್ಬೋದು, ಅದನ್ನ ನಾವಿಲ್ಲಿ ರಿಲೀಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ನೀವೆಲ್ಲರೂ ಕೂಡ ರೆಡಿ ಆಗಬೇಕು, ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ. ಈ ಲಿಂಕ್ ಅನ್ನ ನೀವು ಸೇವ್ ಮಾಡ್ಕೊಂಡಿರಿ, ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸ್ತಾ ಹೋಗಿ. ಮುಂದಿನ ವಾರದಲ್ಲಿ ಪಾರ್ಟ್ 3 ನಾನು ಕವರ್ ಮಾಡ್ತೀನಿ. ಸೊ ವೆರಿ ಶಾರ್ಟ್ಲಿ ಹೊಸ ವರ್ಷಕ್ಕೆ ದೂರಿಯಾಗಿ ರೆಡಿ ಆಗ್ತಾ ಇದೆ ಮೋದಿ ಕೇರ್. ಏನು ಪರಿವರ್ತನೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇಷ್ಟು ಮಾತ್ರ ಹೇಳಬಲ್ಲೆ. ಸೊ ಸಕ್ಸಸ್ ಯಾವಾಗ ಬರುತ್ತೆ ಅಂದ್ರೆ ಹಾರ್ಡ್ ವರ್ಕ್, ಓಕೆ, ಅಂಡ್ ಯುಟಿಲೈಸಿಂಗ್ ದ ಆಪರ್ಚುನಿಟಿ ಅಂಡ್ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ದೊಡ್ಡ ಪರಿವರ್ತನೆ ಬರ್ಲಿಕ್ಕೆ ಕೊಟ್ಟಿದೆ, ಪ್ರಾಡಕ್ಟ್ ಲಾಂಚ್ ಆಗ್ಲಿಕ್ಕೆ ಕೊಟ್ಟಿದೆ, ಉನ್ನತ ಮಟ್ಟದಲ್ಲಿ ಅಪ್ಗ್ರೇಡ್ ಆಗ್ತಾ ಇದೆ ಮೋದಿ ಕೇರ್. ಅದಕ್ಕೆ ಮತ್ತು ಕೂಡ ಯಾರೆಲ್ಲ ಮೆಂಟಾಲಿಟಿ ಸೇಮ್ ಇದೆ, ಇನ್ನು ಉಳ್ಕೋ ಬುದ್ಧಿ ಇದೆ, ಇನ್ನು ಎಕ್ಸ್ಕ್ಯೂಸ್ ಕೊಡೋ ಮೆಂಟಾಲಿಟಿ ಇದೆ, ಇನ್ನು ಕಲಿಯಕ್ಕೆ ರೆಡಿ ಇಲ್ಲ, ಇನ್ನೂ ಕೂಡ ಆರ್ಡಿನರಿ ಥಿಂಕಿಂಗ್ ಅಲ್ಲಿ ಇದ್ದೀನಿ ಅಂದ್ರೆ ಖಂಡಿತ ಅವ್ರಿಗೆ ಯಾವ ದೊಡ್ಡ ಮಟ್ಟದ ಸಕ್ಸಸ್ ಸಿಗೋದಿಲ್ಲ. ಟೀಮಲ್ಲೂ ಲೀಡರ್ಗಳು ಕ್ರಿಯೇಟ್ ಆಗಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಆಶಾವಾದಿಯಾಗಿ ಇದ್ಕೊಂಡು ನಾನು ಪರಿವರ್ತನೆ ಆಗ್ತೀನಿ, ಇರೋರ್ನ ಆಕ್ಟಿವೇಟ್ ಮಾಡ್ತೀನಿ, ಅದು ಇಂಪಾರ್ಟೆಂಟ್. ಅದು ಬಿಟ್ಟು ಶ್ರೀಲಂಕಾ ಟ್ರಿಪ್ ಮುಗಿದೋಗ್ಬಿಟ್ಟಿದೆ, ನನ್ನ ಟೀಮಲ್ಲಿ ಮೊಮೆಂಟಮ್ ಸ್ವಲ್ಪ ಡೌನ್ ಆಯಿತು, ಈ ತರ ಆಲೋಚನೆ ಮಾಡಿದ್ರೆ ಖಂಡಿತ ನೀವೇನೆ ಅದಕ್ಕೆ ಎನರ್ಜಿನ, ನೆಗೆಟಿವ್ ಎನರ್ಜಿ ಕೊಡ್ತಾ ಇರ್ತೀರಾ. ಆ ನೆಗೆಟಿವ್ ಎನರ್ಜಿ ಕೊಡ್ಕೋಬೇಡಿ. ಎಕ್ಸ್ಟ್ರಾಡಿನರಿಯಾಗಿ ನೀವೆಲ್ಲರೂ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ಗೆ ಮೈಂಡ್ ಸೆಟ್ ಮಾಡಿ, ಮೈಂಡ್ ಸೆಟ್ ಮುಖಾಂತರ ಏನ್ ಬೇಕಾದ್ರೂ ಸಾಧ್ಯ ಆಗುತ್ತೆ. ಇನ್ಆಕ್ಟಿವ್ ಇದ್ದವ್ರನ್ನ ಆಕ್ಟಿವ್ ಮಾಡ್ತಾ ಹೋಗಿ, ಅಂಡ್ ಕ್ವಾಲಿಟಿ ಪೀಪಲ್ ಅನ್ನ ಸ್ಪಾನ್ಸರ್ ಮಾಡ್ತಾ ಹೋಗಿ, ಇನ್ಆಕ್ಟಿವ್ ಇದ್ದವ್ರನ್ನ ಸೊ ಎಜುಕೇಶನ್ ಕೊಡ್ತಾ ಹೋಗಿ. ಅಂಡ್ ಡೆಫಿನೆಟ್ಲಿ ಸೊ ಮುಂದಿನ ವಾರ ಏನ್ ನಾನು ಕೊಟ್ಟಿದ್ದೀನಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಜನಗಳಿಗೆ ತುಂಬಾ ಜನ ಪ್ರಶ್ನೆ ಆಗ್ತಾ ಇರ್ತಾರೆ, ಯಾಕೆ ಮೋದಿ ಕೇರ್ ಮಾಡಬೇಕು ಅಂತ ಹೇಳಿ. ತುಂಬಾ ನೂರಾರು ಸಾವಿರಾರು ಲಕ್ಷಾಂತರ ಕಂಪ್ನಿ ಇದೆ, ಅದರ ಬಗ್ಗೆ ನಾನು ಬೆಳಕನ್ನು ಚೆಲ್ತಾ ಇದ್ದೀನಿ. ಯಾವ ತರ ಕಂಪ್ನಿ ಸೆಲೆಕ್ಟ್ ಮಾಡಬೇಕು, ಪ್ರಾಡಕ್ಟ್ ಯಾವ ತರ ಇರಬೇಕು, ಯಾವ ಕಂಪ್ನಿನ ಆಯ್ಕೆ ಮಾಡುವಾಗ ಮಾನದಂಡ ಇರಬೇಕು, ಜನಗಳಿಗೆ ಯಾವ ತರ ನೀವು ಉತ್ತರ ಕೊಡಬೇಕು. ಅದ್ರ ಜೊತೆಗೆ ಇನ್ನ ಕೂಡ MLM ಗೆ ಏನು ಡೈರೆಕ್ಟ್ ಸೆಲ್ಲಿಂಗ್ ಏನ್ ಮಹಾಶಕ್ತಿ ಇದೆ, ವರ್ಲ್ಡ್ ವೈಡ್ ಫಿಗರ್ಸ್, ಸ್ಟಾಟಿಸ್ಟಿಕ್ಸ್, ಇನ್ನೊಂದಿಷ್ಟು ಮಹಾನ್ ವ್ಯಕ್ತಿಗಳು ಏನೆಲ್ಲ ಮಾತಾಡಿದ್ದಾರೆ. ಅಂಡ್ ಈ ಬಿಸ್ನೆಸ್ ನ ಬಿಗ್ ಪಿಕ್ಚರ್ ಅಂಡ್ ಫ್ಯೂಚರ್ ಟ್ರೆಂಡ್, ಡೈರೆಕ್ಟ್ ಸೆಲ್ಲಿಂಗ್ ನ ಒಂದು ಫ್ಯೂಚರ್ ಟ್ರೆಂಡ್ KPMG ಸರ್ವೆ ಪ್ರಕಾರ ಈ 2025ಕ್ಕೆ ಏನು ಉಜ್ವಲ ಭವಿಷ್ಯ ಕಾದಿದೆ, ಅದ್ರ ಬಗ್ಗೆ ನಾನು ನಿಮಗೆ ಸೊ ಇನ್ನಷ್ಟು ಮಾಹಿತಿ ಕೊಡ್ಲಿಕ್ಕೆ ನಾನು ಪಾರ್ಟ್ 3ಗೆ ಬರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಪಾರ್ಟ್ 1 ಯಾರಿನ್ನೂ ಕೂಡ ನೀವು ಇನ್ನೂ ನೋಡಿಲ್ಲ, ಅದನ್ನ ನೋಡ್ಕೊಂಡು ಬನ್ನಿ. ಪಾರ್ಟ್ 1
ಈಗಾಗಲೇ ಅದು ಯೂಟ್ಯೂಬ್ ಅಲ್ಲಿ ಇದೆ ಅಂಡ್ ಅದನ್ನ ಕ್ರಿಸ್ಟಲ್ ಕ್ಲಿಯರ್ ಸ್ಮಾಲ್ ಆಗು ಶಾರ್ಟ್ ಆಗು ಕೂಡ ನಾವು ಅಪ್ಡೇಟ್ ಮಾಡ್ತೀನಿ. ಅಂಡ್ ಈ ಪಾರ್ಟ್ 2 ನೋಡ್ಕೊಂಡ್ ಬನ್ನಿ. ಅಂಡ್ ಈಗ ಚಿಕ್ಕದಾಗಿ ಚಾಟ್ ಬಾಕ್ಸ್ ಬಂದು ನೆಕ್ಸ್ಟ್ 1 ಮಿನಿಟ್ 1.5 ಮಿನಿಟ್ 2 ಮಿನಿಟ್ ಒಳಗಡೆ ನೀವು ಶಾರ್ಟ್ ಆಗಿ ನೀವು ಟೈಪ್ ಮಾಡಿ. ಓಕೆ, ಸೊ ಏನ್ ತಗೊಳಕಾಯ್ತು, ನಿಮ್ಗೆ ಏನ್ ರಿಯಲೈಸ್ ಆಯ್ತು, ಯಾವ ಮಟ್ಟದಲ್ಲಿ ನಿಮ್ಮ ಆಲೋಚನೆ, ನಿಮ್ಮ ಒಂದು ಪ್ರಿಪರೇಷನ್, ನಿಮ್ಮ ಮೈಂಡ್ ಸೆಟ್ ಎಕ್ಸ್ಪ್ಯಾಂಡ್ ಆಗಿದೆ ಅನ್ನೋದನ್ನ ಸೊ ನೀವು ಟೈಪ್ ಮಾಡಬೇಕು. ಓಕೆ, ಸೊ ಇಲ್ಲಿ ಟೈಪ್ ಮಾಡಿ. ಉಳಿದಂತಕ್ಕಂಥವ್ರು ಬೇಕಾದ್ರೆ ನಿಮ್ಮ ಒಂದು ರೀಕ್ರಿಯೇಷನ್ ಸೆಷನ್ ಅಲ್ಲೂ ಕೂಡ ನೀವು ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅಲ್ಲಿ ನಿಮ್ಮ ಅನುಭವನ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ನೀವು ಶೇರ್ ಮಾಡ್ಕೊಬಹುದು. ಓಕೆ, ಈಗ ಚಿಕ್ಕದಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿಕ್ಕೆ ಕ್ವಿಕ್ ಆಗಿ ಚಾಟ್ ಬಾಕ್ಸ್ ಬನ್ನಿ. ನಿಮ್ಗೆ ಏನ್ ರಿಯಲೈಸ್ ಆಯ್ತು, ನೀವೇನ್ ಆಕ್ಷನ್ ಮಾಡಿದ್ರಿ, ಸ್ಪೆಸಿಫಿಕ್ ಆಗಿ ನೀವು ಟೈಪ್ ಮಾಡಿದ್ರೆ ಎಲ್ರಿಗೂ ಕೂಡ ಇಲ್ಲಿ ಕಾಂಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ. ಓಕೆ, ಬೇಗ ಬೇಗ. ಐ ಹೋಪ್ ಐ ಆಮ್ ಕ್ಲಿಯರ್. ನಾನೇನು ಟಾಸ್ಕ್ ಕೊಟ್ಟೆ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ರಿಯಲೈಸ್ ದ ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಓಕೆ, ಸೂಪರ್ ಶೇರಿಂಗ್, ಜನರಲ್. Good morning, sir. Today's session is must watch every day once. It will make leaders everyone adds up. Okay, we are in wonderful direct selling industry. Yes, Gopi. Great session, sir. I am